ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಸಂತೋಷದ ಕಾಲಾವಧಿ ಆಗಿರಬಹುದು ಅಂತ ನಾನು ಭಾವಿಸ್ತೀನಿ. ಕಾರಣ ಏನಿರಬಹುದು? ನೀವು ಊಹಿಸಿಕೊಂಡಿರಬಹುದಾದ ಕಾರಣದ ಸ್ವರೂಪ ಏನೇ ಇದ್ದಿರಬಹುದು. ಆದರೆ ನಾನು ನಿಮಗೆ ಸಂತೋಷ ಆಗಿರಬಹುದು ಅಂತ ನಾನು ಏನು ಊಹೆಯನ್ನು ರೂಪಿಸ್ತಿದ್ದೇನೆ ಅಂತಂದರೆ, ಈ ಬೆಳಗಿನ ಅವಧಿಯಲ್ಲಿ ತರಗತಿಗಳ ಕೊರೆತದಿಂದ ತಪ್ಪಿಸ್ಕೊಂಡಿವಲ್ಲ, ಇದರಂಥ ಪುಣ್ಯ ಮತ್ತೇನಿದೆ ಅಂತ ಅನಿಸಿರ್ಬೋದು. ಅದು ಬಿಟ್ಟು ಪುಟ್ಟಯ್ಯ ಎಂಬಾತ ಅಂಬೇಡ್ಕರ್ ಬಗ್ಗೆ ಭಾಷಣ ಮಾಡ್ತಾನೆ ಅನ್ನೋ ಕಾರಣಕ್ಕಾಗಿ ಸಂತೋಷ ಆಗಿರಲಾರ್ದು. ಇದು ಸರ್ಕಾರದ ಒಂದು ಸಂಸ್ಥೆ, ವಿಶ್ವವಿದ್ಯಾಲಯ. ಆ ವಿಶ್ವವಿದ್ಯಾಲಯದ ಒಂದು ಭಾಗ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ. ನಮ್ಮ ಆಯ್ಕೆಯನ್ನು ಮೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗೆಗೆ ವರ್ಷದಲ್ಲಿ 2 ಕಾರ್ಯಕ್ರಮಗಳನ್ನು ನಡೆಸಲೇಬೇಕು. ಅದು ಪದ್ಧತಿ. ಏಪ್ರಿಲ್ 14, ಡಿಸೆಂಬರ್ 6. ಡೇಟ್ ಹೆಚ್ಚು ಕಡಿಮೆ ಆದರೂ ಆಗ್ಬೋದು ಕೆಲವು ಸಲ. ಇದು ಇಲ್ಲಿಗೆ ಸೀಮಿತ ಅಲ್ಲ. ಈ ಕಾರ್ಯಕ್ರಮಗಳನ್ನು ಭಾರತಾದ್ಯಂತ ನಡೆಸಲಾಗುತ್ತದೆ. ಇದು ನೇರವಾಗಿ ಸರ್ಕಾರದ ಇಲಾಖೆಗಳೇ ನಡೆಸುವಂತಹ ಕಾರ್ಯಕ್ರಮ, ಸರ್ಕಾರವೇ ನಡೆಸುವಂತಹ ಕಾರ್ಯಕ್ರಮ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ತದಿತರ ವಿಭಾಗಗಳು ನಡೆಸುವಂತಹ ಕಾರ್ಯಕ್ರಮ, ಸರ್ಕಾರದ ಆಚೆಗೆ ಇರಬಹುದಾದ ಸಮಾಜ, ಸಮುದಾಯ, ಸಂಘ ಸಂಸ್ಥೆಗಳು, ಹೋರಾಟಗಳು, ಚಳುವಳಿಗಳು, ಓಣಿಗಳು, ಕೇರಿಗಳು, ಊರುಗಳು ನಡೆಸಬಹುದಾದ ಕಾರ್ಯಕ್ರಮ. ಆ ಎಲ್ಲ ಕಾರ್ಯಕ್ರಮಗಳ ಸ್ವರೂಪ ಮತ್ತು ಪರಿಣಾಮ ಏನಿರ್ತದೋ ಗೊತ್ತಿಲ್ಲ. ಆದರೆ ಬಹುತೇಕ ನಾವು ಯಾವುದನ್ನು ಸರ್ಕಾರಿ ವಲಯ ಅಂತ ಕರಿತೀವಲ್ಲ, ಅಲ್ಲಿ ಕಾರ್ಯಕ್ರಮದ ಸ್ವರೂಪ ಹೇಗಿರುತ್ತೆ ಅಂತ ಕೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗೆಗೆ ವಿಶೇಷಣಗಳ ಮೇಲೆ ವಿಶೇಷಣಗಳನ್ನು ಹೇಳಲಾಗುತ್ತೆ. ಅಂಬೇಡ್ಕರ್ ಅವರು ಮಾಡಿರುವ ಸಾಧನೆಗಳನ್ನು ವಿವರಿಸಲಾಗುತ್ತೆ. ಅಂಬೇಡ್ಕರ್ ಅವರ ಜೀವನ ವಿವರಗಳನ್ನು ವಿವರಿಸಲಾಗುತ್ತೆ. ಮುಂದುವರೆದು ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯದ ನಾಯಕರಲ್ಲ, ಅಥವಾ ಅಂಬೇಡ್ಕರ್ ಅವರು ದಲಿತ ಸಮುದಾಯದ ನಾಯಕರು ಅಲ್ಲ, ಅವರು ಇಡೀ ಸಮಾಜದ ನಾಯಕರು ಅಂತ ಹೇಳಿಕೆಯನ್ನು ಕೊಟ್ಬಿಡ್ತಾರೆ. ಅದು ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಇನ್ನಿತರೆ ಭಾಳ ಜನಪ್ರಿಯ ಭಾಷಣಕಾರರು ಈ ಮಾತನ್ನು ಹೇಳ್ತಾರೆ. ಮಾರನೇ ದಿವಸ ಅಥವಾ ಅವತ್ತೇ ಸಂಜೆ ಮಾಧ್ಯಮಗಳಲ್ಲಿ, ಅದು ಮುದ್ರಣ ಮಾಧ್ಯಮ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಒಂದು ಹೆಡ್ಲೈನಲ್ಲಿ ಬಂದ್ಬಿಡ್ತದೆ, ಅಂಬೇಡ್ಕರ್ ಅವರು ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ, ಅವರು ಸಮಾಜದ ಎಲ್ಲರ ನಾಯಕರು, ಅವರು ದೇಶಕ್ಕೆ ನಾಯಕರು ಅಂತ. ಏಪ್ರಿಲ್ 6ನೇ ತಾರೀಕು ಹೇಳಿದವರಿಗೆ ಮರೆತೋಗಿರ್ತದೆ, ಆಲಿಸ್ಕೊಂಡವ್ರಿಗೆ ಮರೆತೋಗಿರುತ್ತೆ. ಡಿಸೆಂಬರ್ಲಿ ಅದೇ ರಿಪೀಟ್ ಆಗುತ್ತೆ. ಡಿಸೆಂಬರ್ಲಿ ಹೇಳಿಕೆ ಕೊಟ್ಟಿದ್ದು, ಆಲಿಸ್ಕೊಂಡಿದ್ದು ಪತ್ರಿಕೆಯವರಿಗೆ, ಮೀಡಿಯಾದವರಿಗೆ ಮರೆತೋಗಿರುತ್ತೆ. ಏಪ್ರಿಲಲ್ಲಿ ಅದೇ ರಿಪೀಟ್ ಆಗುತ್ತೆ. ಇದು ಪುನರಾವರ್ತನೆ. ಇದನ್ನು ಬಿಟ್ಟು ಬೇರೆ ಮಾತಾಡಿರೋದು ಕಡಿಮೆ. ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಸರಿಯೇ ಸರಿ, ಅವರು ಎಷ್ಟು ಡಿಗ್ರಿಗಳನ್ನು ಪಡೆದರು, ಅವರು ಯಾವ್ಯಾವ ಜ್ಞಾನಶಿಸ್ತುಗಳನ್ನು ಬಲ್ಲವರಾಗಿದ್ದರು, ಸರಿಯೇ ಸರಿ. ಆದರೆ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡತಕ್ಕಂಥ, MA ಓದುವಂಥ ವಿದ್ಯಾರ್ಥಿನಿಯರು ಬಾಬಾ ಸಾಹೇಬರ ಪರಿಚಯ ಬೇಕು ಅಂತಂದರೆ, ನಿಮ್ಮೆಲ್ಲರಲ್ಲೂ ಆಂಡ್ರಾಯ್ಡ್ ಮೊಬೈಲ್ ಇದೆ, ಅಲ್ಲಿ ಗೂಗಲ್ ಸರ್ಚ್ ಮಾಡಿದರೆ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗ್ತದೆ. ಅವರ ಜೀವನ ವಿವರಗಳು ಸಿಗ್ತವೆ, ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಸಿಗ್ತದೆ, ಅವರೆಷ್ಟು ಡಿಗ್ರಿ ಓದಿದ್ದಾರೆ ಅನ್ನೋದು ಕೂಡ ಸಿಗುತ್ತೆ.
ಅಲ್ಲಿ ಸಿಗಬಹುದಾದ ಇನ್ಫಾರ್ಮೇಷನ್ನ ಮತ್ತೆ ನಮ್ಮಂಥವರು ಪುನರುಚ್ಚಾರ ಮಾಡುವ ಅಗತ್ಯ ಇಲ್ಲ ಎಂದು ನಮ್ಮಂಥವರು ಭಾವಿಸ್ತೀವಿ. ಹಾಗಿದ್ರೆ ನಾನು ನಿಮ್ಮೊಂದಿಗೆ ಮಾತನಾಡಬಹುದಾದ ಒಂದು ವೈಚಾರಿಕ ಚೌಕಟ್ಟು, ತಾತ್ವಿಕ ಚೌಕಟ್ಟು ಸ್ವಲ್ಪ ಬೇರೆ ರೂಪದಾಗಿರುತ್ತದೆ. ಕಳೆದ ಶತಮಾನದಲ್ಲಿ ಈ ಹೊತ್ತಿಗೆ 1924 ಅಂತ ಅಂದ್ಕೊಂಡ್ರೆ ಇದು 2024, ಕಳೆದ ಶತಮಾನದಲ್ಲಿ 100 ವರ್ಷಗಳ ಹಿಂದೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೀತಾ ಇತ್ತು. ಹಾಗೆ ಬ್ರಿಟಿಷರ ವಿರುದ್ಧ ಹೋರಾಟ ನಡೀತಾ ಇರಬೇಕಾದ್ರೆ ಬಾಬಾ ಸಾಹೇಬರು ಇದ್ದರು. ಆದರೆ ಆ ಹೋರಾಟದ ಕೇಂದ್ರದಲ್ಲಿ ಇರಲಿಲ್ಲ. ಆ ಹೋರಾಟವನ್ನು ಆತ್ಯಂತಿಕವಾಗಿ ಅವರು ಸಮರ್ಥಿಸಲಿಲ್ಲ. ಬಾಬಾ ಸಾಹೇಬರು ಒಂದು ಸೈದ್ಧಾಂತಿಕವಾದ ಭಿನ್ನಮತವನ್ನು, ತಾತ್ವಿಕವಾದ ಭಿನ್ನಮತವನ್ನು ಆ ಹೋರಾಟದ ಎದುರು ಇಟ್ಟರು. ಏನು ತಾತ್ವಿಕವಾದ ಭಿನ್ನಮತ, ಏನು ಸೈದ್ಧಾಂತಿಕವಾದ ಭಿನ್ನಮತ ಅಂತಂದರೆ, ಒಂದು ದೇಶವು ಮತ್ತೊಂದು ದೇಶವನ್ನು ಆರ್ಥಿಕವಾಗಿ ಲೂಟಿ ಮಾಡುವುದು ತಪ್ಪು ಎನ್ನುವುದಾದರೆ, ಅಂದರೆ ಇಂಗ್ಲೆಂಡ್ ದೇಶವು ಭಾರತ ದೇಶವನ್ನು ಆರ್ಥಿಕ ಸಂಪನ್ಮೂಲಗಳ ವಲಯದಲ್ಲಿ ಲೂಟಿ ಮಾಡೋದು ತಪ್ಪು ಎನ್ನುವುದಾದರೆ, ಒಂದು ದೇಶವು ಮತ್ತೊಂದು ದೇಶವನ್ನು ಆಳ್ವಿಕೆ ಮಾಡುವುದು ತಪ್ಪು ಎನ್ನುವುದಾದರೆ ಒಪ್ಪೋಣ. ಮತ್ತು ಆ ಕಾರಣಕ್ಕಾಗಿ ಅವರ ವಿರುದ್ಧ ಹೋರಾಟ ಮಾಡುವುದು ನ್ಯಾಯೋಚಿತವಾದದ್ದು ಎನ್ನುವುದಾದರೆ ಒಪ್ಪೋಣ, ಸರಿಯೇ ಸರಿ. ಆದರೆ ಭಾರತ ದೇಶದ ಒಳಗಡೆ 5,500 ವರ್ಷಗಳಿಂದ ಅಸ್ಪೃಶ್ಯರನ್ನು, ಅಲೆಮಾರಿಗಳನ್ನು, ಆದಿವಾಸಿಗಳನ್ನು ಮತ್ತು ಹೆಣ್ಣು ಮಕ್ಕಳನ್ನು ನಿರಂತರವಾಗಿ ಹತ್ತಿಕ್ತಾ ಬರಲಾಗ್ತಾ ಇದೆ, ದಮನ ಮಾಡ್ತಾ ಬರಲಾಗ್ತಾ ಇದೆ, ಶೋಷಣೆ ಮಾಡ್ತಾ ಬರಲಾಗ್ತಾ ಇದೆ, ಅಪಮಾನ ಮಾಡ್ತಾ ಬರಲಾಗ್ತದೆಯಲ್ಲ. ಈ ಶಕ್ತಿಗಳ ವಿರುದ್ಧ ಹೋರಾಡುವುದು ಯಾವಾಗ ಅಂತ ಬಾಬಾ ಸಾಹೇಬರು ಕೇಳಿದರು. ಆ ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರನ್ನ ಹೊರತುಪಡಿಸಿದರೆ ಇನ್ನು ಯಾರೂ ಕೇಳಲಿ ಈ ಪ್ರಶ್ನೆಯನ್ನು, ಇನ್ಕ್ಲೂಡಿಂಗ್ ಗಾಂಧಿ. ಗಾಂಧಿಯವರು ಹೇಳಿದರು, ಬ್ರಿಟಿಷರು ಈ ದೇಶಕ್ಕೆ ಬರೋಕ್ಕಿಂತ ಮೊದಲು ಭಾರತ ದೇಶದ ಭವ್ಯ ಸಂಸ್ಕೃತಿ ಸಭ್ಯತೆಯಿಂದ ಕೂಡಿತ್ತು. ಅವರು ಬರೆದಿರತಕ್ಕಂಥ ಹಿಂದ್ ಸ್ವರಾಜ್ಯ ಟೆಕ್ಸ್ಟ್ನಲ್ಲಿ ಬರೀತಾರೆ ಅವರು. ಸೊ ಬಾಬಾ ಸಾಹೇಬರು ಯಾಕೆ ಹೇಳಿದರು? ಬಾಬಾ ಸಾಹೇಬರು ಹೇಳಿದರು, ಬ್ರಿಟಿಷರ ವಿರುದ್ಧ ನಡೆಸ್ತಿರತಕ್ಕಂಥ ಹೋರಾಟ ಅದು ಸ್ವಾತಂತ್ರ್ಯ ಹೋರಾಟ ಅಲ್ಲ. ಯಾವ ಬ್ರಿಟಿಷರು ದಿಲ್ಲಿಯ ಗದ್ದುಗೆ ಮೇಲೆ ಕೂತ್ಕೊಂಡು ಈ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ದಾರಲ್ಲ, ಆ ಗದ್ದುಗೆಯಲ್ಲಿ ಭಾರತದ ಭಾರೀ ಶ್ರೀಮಂತರು, ಭಾರತದ ಭಾರೀ ಭೂಮಾಲೀಕರು ನಾವು ಆಳ್ವಿಕೆಯನ್ನು ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಇವರ ಆಳ್ವಿಕೆಗಾಗಿ ನಡೆಸುತ್ತಿರುವ ಹೋರಾಟ ಇದು ಸ್ವಾತಂತ್ರ್ಯ ಹೋರಾಟ ಅಲ್ಲ ಅಂತ ಬಾಬಾ ಸಾಹೇಬರು ಹೇಳಿದರು. ಮುಂದುವರೆದು ಬಾಬಾ ಸಾಹೇಬರು ಹೇಳಿದರು, ಆರ್ಥಿಕ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸದ ಸ್ವಾತಂತ್ರ್ಯ ನಿರರ್ಥಕ ಮತ್ತು ಅರ್ಥಹೀನ ಅಂತ ಹೇಳಿದರು. ಆ ಸಲುವಾಗಿಯೇ ಡಾಕ್ಟರ್ ಬಾಬಾ ಸಾಹೇಬರು ಅನೇಕ ಪತ್ರಿಕೆಗಳನ್ನು ತಂದರು, ಕಾರ್ಮಿಕ ಚಳುವಳಿನ ಶುರು ಮಾಡಿದರು. ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಮತ್ತು ಭಾರತ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದರು. ಆಗ ದಮನಿತರ, ಅಸ್ಪೃಶ್ಯರ, ಮಹಿಳೆಯರ ಅಧೋಲೋಕದ ಸೂಕ್ಷ್ಮಾತಿ ಸೂಕ್ಷ್ಮ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿದರು, ಸಂಶೋಧನೆ ಮಾಡಿದರು ಮತ್ತು ಆ ಪರಿಸ್ಥಿತಿನ ಬದಲಾಯಿಸಬೇಕಾಗಿರತಕ್ಕಂಥ ಆಲೋಚನೆಯನ್ನು ಮತ್ತು ಕಾನೂನನ್ನು ಅವರು ರೂಪಿಸಿಕೊಟ್ಟರು. ಭಾರತ ದೇಶದಲ್ಲಿ ಯಾವ ಬಗೆಯ ಅಸಮಾನತೆ ಇದೆ? ನಾವೆಲ್ಲ ಕಾರ್ಲ್ ಮಾರ್ಕ್ಸ್ ಹೆಸರು ಕೇಳಿದ್ವಿ. ಜಗತ್ತಿನ ಬಹಳ ದೊಡ್ಡ ಸಿದ್ಧಾಂತಕಾರ ಕಾರ್ಲ್ ಮಾರ್ಕ್ಸ್. ಫೋಯರ್ಬಾಕ್ನ ಸಿದ್ಧಾಂತವನ್ನು, ಹೆಗೆಲ್ ಸಿದ್ಧಾಂತವನ್ನು ತಲೆ ಕೆಳಗು ಮಾಡಿ ಪೊಲಿಟಿಕಲ್ ಎಕಾನಮಿಯ ಸಿದ್ಧಾಂತವನ್ನು ಕೊಟ್ಟವನು, ಹಿಸ್ಟಾರಿಕಲ್ ಮೆಟಲಿಸಮ್ ಸಿದ್ಧಾಂತವನ್ನು ಕೊಟ್ಟವನು, ಡೈಲೆಕ್ಟಿಕಲ್ ಮೆಟಲಿಸಮನ್ನು ಕೊಟ್ಟವನು. ಕಾರ್ಲ್ ಮಾರ್ಕ್ಸನ ಪ್ರಕಾರ ಇಡೀ
ವಿಶ್ವದಲ್ಲಿ ಮನುಷ್ಯರ ಆರ್ಥಿಕ ಅಸಮಾನತೆ ಇದೆ. ಆರ್ಥಿಕ ಅಸಮಾನತೆ ಇರುವ ಕಾರಣಕ್ಕಾಗಿ ಆರ್ಥಿಕ ಶೋಷಣೆ ನಡೀತಾ ಇದೆ. ಆರ್ಥಿಕ ಶೋಷಣೆ ನಡೆಯುತ್ತಾ ಇರೋದರಿಂದ ಕಾರ್ಮಿಕರು ಮತ್ತು ಕಾರ್ಮಿಕರಾಗ್ತಿದ್ದಾರೆ, ಬಡವರು ಮತ್ತು ಬಡವರಾಗ್ತಿದ್ದಾರೆ, ನಿರ್ಗತಿಕರು ಮತ್ತು ನಿರ್ಗತಿಕರಾಗ್ತಿದ್ದಾರೆ, ಶ್ರೀಮಂತರು ಮತ್ತು ಶ್ರೀಮಂತರಾಗ್ತಿದ್ದಾರೆ, ಬಂಡವಾಳಶಾಹಿಗಳು ಮತ್ತು ಬಂಡವಾಳಶಾಹಿಗಳಾಗ್ತಿದ್ದಾರೆ. ಮುಂದೆ ಲೆನಿನ್ ಅದನ್ನು ಡೆವಲಪ್ ಮಾಡಿದ. ಇಂಪೀರಿಯಲಿಸಮ್ ಈಸ್ ದಿ ಹೈಯೆಸ್ಟ್ ಸ್ಟೇಜ್ ಆಫ್ ಕ್ಯಾಪಿಟಲಿಸಮ್, 1915-16 ಬರೆದಂಥ ಟೆಕ್ಸ್ಟ್ ಎಂಗೆಲ್ಸ್. ಅದಿರಲಿ, ಕಾರ್ಲ್ ಮಾರ್ಕ್ಸನ ಸಿದ್ಧಾಂತವನ್ನು ಸೂತ್ರೀಕರಿಸಿದರೆ, ಸಾರಾಂಶೀಕರಿಸಿದರೆ ನಮಗೇನು ಫಲಿತ ಬರ್ತದಂದರೆ, ಆರ್ಥಿಕ ಅಸಮಾನತೆಯ ಕಾರಣಕ್ಕಾಗಿ ಇಲ್ಲಿ ಶೋಷಣೆ ಇದೆ. ಇದು ಜಗತ್ತಿಗೆ ನೀಡಿದ ಬಹಳ ದೊಡ್ಡ ಸಿದ್ಧಾಂತ ಕಾರ್ಲ್ ಮಾರ್ಕ್ಸ್. ಬಾಬಾ ಸಾಹೇಬರು ಇದನ್ನು ಸಾಧ್ಯಂತವಾಗಿ ಅಧ್ಯಯನ ಮಾಡಿದ್ದಾರೆ. ಮಾರ್ಕ್ಸನ ದಾಸ್ ಕ್ಯಾಪಿಟಲ್, ಡೈಲೆಕ್ಟಿಕಲ್ ಮೆಟಲಿಸಮ್, ಹಿಸ್ಟಾರಿಕಲ್ ಮೆಟಲಿಸಮ್ ಬಾಬಾ ಸಾಹೇಬರು ಅಧ್ಯಯನ ಮಾಡಿದ್ದಾರೆ. ಬಾಬಾ ಸಾಹೇಬರು ಅದೇ ಕಾಲಕ್ಕೆ ಆಂಥ್ರೋಪಾಲಜಿ, ಸೈಕಾಲಜಿ, ಫಿಲಾಸಫಿ, ಮಾನವ ಕುಲಶಾಸ್ತ್ರ ಇವೆಲ್ಲ ಅಧ್ಯಯನ ಮಾಡಿದರು. ಈ ಎಲ್ಲ ಅಧ್ಯಯನಗಳ ಕಣ್ಣೋಟದಲ್ಲಿ ಭಾರತವನ್ನು ಕಣ್ಣು ಬಿಟ್ಟು ನೋಡಿದರು. ನಮ್ಮಲ್ಲಿ ಕಣ್ಣು ಬಿಟ್ಟು ನೋಡೋದು, ಕಣ್ಣು ಮುಚ್ಚಿ ನೋಡೋದು ಎರಡು ಥರ ಇದೆ. ನಾವು ಬಹುತೇಕ ತರಗತಿ ಒಳಗಡೆ ವಿದ್ಯಾರ್ಥಿಗಳು ಕಣ್ಣು ಬಿಟ್ಟೆ ಕೂತಿರ್ತಾರೆ. ಹಿಂಗೆ ನಮ್ಮಂತರ ಭಾಳ ಗಮನಿಟ್ಟು ಪಾಠ ಕೇಳ್ತಾರೆ ಅಂತ ಪಾಠ ಮಾಡ್ತಾ ಇರ್ತೀವಿ. ಅವ್ರು ಕಣ್ಣು ಬಿಟ್ಟು ನೋಡ್ತದಾರಲ್ಲ ಅಂತ, ಮನಸ್ಸು ಮಾತ್ರ ಮೇಲೆ ಇರ್ತದೆ. ಇಲ್ಲ ವ್ಯಾಟ್ಸಪ್ಪಲ್ಲೋ ಫೇಸ್ಬುಕ್ಕಲ್ಲೋ ಇನ್ನೆಲ್ಲ ಇರುತ್ತೆ, ಕಣ್ಣು ಬಿಟ್ಟು ಕೂತಿರ್ತಾರೆ. ಬಟ್ ಅವರು ಆಂತರಿಕ ಕಣ್ಣು ಮುಚ್ಕೊಂಡಿರ್ತಾರೆ. ಸೊಸೈಟಿಯನ್ನು ನೋಡುವ ಕ್ರಮದಲ್ಲೂ ಕಣ್ಣು ಮುಚ್ಚಿ ನೋಡೋದು, ಕಣ್ಣು ಬಿಟ್ಟು ನೋಡೋದು. ಬಾಬಾ ಸಾಹೇಬರು ಕಣ್ಣು ಬಿಟ್ಟು ನೋಡಿದ್ರು. ಆಗ ಬಾಬಾ ಸಾಹೇಬರಿಗೆ ಕಂಡದ್ದು ಕಾರ್ಲ್ ಮಾರ್ಕ್ಸ್ ಹೇಳಿದ ಆರ್ಥಿಕ ಅಸಮಾನತೆ ಭಾರತದಲ್ಲಿ ಇದೆ. ಇನ್ ದ ಸೇಮ್ ಟೈಮ್ ಭಾರತದಲ್ಲಿರೋದು ಆರ್ಥಿಕ ಅಸಮಾನತೆ ಮಾತ್ರ ಅಲ್ಲ, ಸಾಮಾಜಿಕ ಅಸಮಾನತೆ ಇದೆ. ಈ ಸಾಮಾಜಿಕ ಅಸಮಾನತೆಯ ಕಾರಣಕ್ಕಾಗಿ ಕೆಲವರು ಮೇಲ್ಜಾತಿ, ಕೆಲವರು ಕೆಳಜಾತಿ. ಇದು ಸಾಮಾಜಿಕ ಅಸಮಾನತೆ. ಬಾಬಾ ಸಾಹೇಬರು ಮುಂದುವರೆದು ಹೇಳ್ತಾರೆ, ಭಾರತದಲ್ಲಿ ಇಬ್ಬರು ವ್ಯಕ್ತಿಗಳು ಸಾರ್ವಜನಿಕ ಜಾಗದಲ್ಲಿ ಭೇಟಿಯಾದರೆ, ಸಾರ್ವಜನಿಕ ಸ್ಥಳದಲ್ಲಿ ಅವರ ಆಯ್ಕೆಯನ್ನು ಮೀರಿ ಅವರ ಕಾನ್ಸಿಯಸ್ ಒಳಗಡೆ ಒಂದು ಫ್ಲ್ಯಾಶ್ ಬಂದು ಹೋಗುತ್ತದೆ ಅಪ್ರಜ್ಞಾಪೂರ್ವಕವಾಗಿ. ಏನಂದರೆ, ಇವನು ಯಾವ ಜಾತಿನ ಇರ್ಬೋದು ಅಂತ ಅವನು, ಆ ಕಡೆಯಿಂದ ಇವನು ಯಾವ ಜಾತಿನ ಇರ್ಬೋದು ಅಂತ ಅವನು. ನಮ್ಮ ಆಯ್ಕೆಯನ್ನು ಮೀರಿ ಇವನು ಯಾವ ಜಾತಿನಂತ ಅವನು ಯಾವ ಜಾತಿಯವನಂತ ಇವನು, ಅವನು ಯಾವ ಧರ್ಮದನಂತ ಇವನು ಯಾವ ಧರ್ಮದನಂತ ಅವನು. ಹೀಗೆ ಕ್ಷಣಾರ್ಧದಲ್ಲಿ ಒಂದು ಫ್ಲ್ಯಾಶ್ ಹೊರಟೋಗುತ್ತೆ. ಬಾಬಾ ಸಾಹೇಬ್ರು ಹೇಳಿದ್ರು. ಮತ್ತು ಬಾಬಾ ಸಾಹೇಬ್ರು ಹೇಳ್ತಾರೆ, ಇಲ್ಲಿ ಜಾತಿ ಅಸಮಾನತೆ ಇದೆಯಲ್ಲ, ಅದು ಶ್ರೇಣೀಕರಣ ಇದೆ, ಹೈರಾರ್ಕಿ ಇದೆ. ಒಬ್ಬರು ತಲೆ ಮೇಲೆ ಒಬ್ಬರು ಕಾಲು ಕೆಳಗೆ ಒಬ್ಬರು ತಲೆ ಹೆಂಗಿದೆ. ಹಾಗಾಗಿ ಭಾರತದಲ್ಲಿ ಯಾರು ಜಾತಿಯ ವಿಷಯದಲ್ಲಿ ಅಪಮಾನ ಮಾಡೋರಿದಾರಲ್ಲ ಅವರಿಗೆ ಅಭಿಮಾನ ಇದೆ ಅಂತ, ನಾವು ಮೇಲ್ಜಾತಿ ಅಂತ. ಕೆಳಜಾತಿ ಇದಾರಲ್ಲ ಇವರಿಗೆ ಅಪಮಾನ ಇದೆ, ಆ ಕಾರಣಕ್ಕಾಗಿ ಕೀಳೆರಿಮೆ ಇದೆ. ಬಾಬಾ ಸಾಹೇಬರು ಮುಂದುವರೆದು ಹೇಳ್ತಾರೆ, ಮೇಲು ಜಾತಿಗಳಲ್ಲಿ ಕೆಳಜಾತಿಯವರಿಂದ ಇವರು ಮೇಲ್ಜಾತಿ ಎಂಬ ಕಾರಣಕ್ಕಾಗಿ ಗೌರವವನ್ನು ಪಡೆಯುವ ಕಾನ್ಸಿಯಸ್ ಇದೆ ಅಂತ. ಮೇಲ್ಜಾತಿ ಎಂಬ ಗೌರವವನ್ನು ಪಡೆಯಬೇಕು. ಈ ಗೌರವವನ್ನು ಪಡೆಯೋದಕ್ಕಾಗಿ ಮೇಲ್ಜಾತಿಗಳಲ್ಲಿ ಪರಸ್ಪರ ಪೈಪೋಟಿ ಇದೆ ಅಂತ ಬರೀತಾರೆ ಬಾಬಾ ಸಾಹೇಬರು. ನಾನು ಜಾಸ್ತಿ ಗೌರವ ಪಡೆಯಬೇಕು, ನಾನು ಜಾಸ್ತಿ ಗೌರವ ಪಡೆಯಬೇಕಂತ ಹೇಳ್ಬಿಟ್ಟು ಪೈಪೋಟಿ ಇದೆ. ಅಷ್ಟು ಮಾತ್ರವಲ್ಲ, ಎಲ್ಲ ಕೆಳಜಾತಿಗಳು ಎಲ್ಲ ಮೇಲ್ಜಾತಿಗಳನ್ನು ಗೌರವದಿಂದ, ನಂಬಿಕೆಯಿಂದ ಕಾಣುತ್ತಾರೆ ಅಕಾರ್ಡಿಂಗ್ ಟು ಬಾಬಾ ಸಾಹೇಬರು. ಇದಕ್ಕೆ ವಿರುದ್ಧವಾಗಿ ಎಲ್ಲ ಮೇಲ್ಜಾತಿಗಳು ಎಲ್ಲ ಕೆಳಜಾತಿಗಳನ್ನು ಅಗೌರವದಿಂದ, ಅನುಮಾನದಿಂದ, ಅಪಮಾನದಿಂದ ಕಾಣ್ತಾರೆ. ಎಲ್ಲ ಕೆಳಜಾತಿಗಳು ಮೇಲ್ಜಾತಿಗಳಿಗೆ ಬಹುವಚನವನ್ನು ಯಾಕೆ ಬಳಸಬೇಕು? ಎಲ್ಲ ಮೇಲ್ಜಾತಿಗಳು ಕೆಳಜಾತಿಗಳಿಗೆ ಏಕವಚನವನ್ನು ಯಾಕೆ ಬಳಸಬೇಕು? ಅಸಮಾನತೆಯನ್ನು ಒಪ್ಪಿಸಲಾಗಿದೆ, ಅಸಮಾನತೆಯನ್ನು ಮುಂದುವರಿಸಲಾಗಿದೆ. ಬಾಬಾ ಸಾಹೇಬರು ಇಲ್ಲಿಗೆ ನಿಲ್ಲಲ್ಲ. ಇದು ಜಾತಿಗಳ ನಡುವೆ ಉಂಟಾಗಿರತಕ್ಕಂಥ ಅಸ್ಪೃಶ್ಯತೆ, ಅಸಮಾನತೆಯ ಪ್ರಶ್ನೆ. ಬಾಬಾ ಸಾಹೇಬರ ಕಾಂಟ್ರಿಬ್ಯೂಷನ್ ಭಾರತದ ಜ್ಞಾನ ವಲಯಕ್ಕೆ ಇನ್ನೂ ಆಳವಾದದ್ದು, ಇನ್ನೂ ಮುಖ್ಯವಾದದ್ದು ಯಾವುದು ಅಂತಂದರೆ ಆ ವುಮೆನ್ ಕ್ವಶನ್. ಮಹಿಳಾ ಪ್ರಶ್ನೆಯನ್ನು ಗ್ರಹಿಸಿರುವುದರಲ್ಲಿ, ಅರ್ಥ ಮಾಡಿರುವುದರಲ್ಲಿ, ವ್ಯಾಖ್ಯಾನಿಸಿರುವ ಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ಜೊತೆಯಲ್ಲಿ ಮತ್ತೊಬ್ಬ ಚಿಂತಕರು, ಮತ್ತೊಬ್ಬ ಚಿಂತಕಿ ಇಂಡಿಯಾದಲ್ಲಿ ಇಲ್ಲ.
ಬಾಬಾ ಸಾಹೇಬರು ಏನು ಹೇಳ್ತಾರೆ, ಅಸ್ಪೃಶ್ಯತೆ ಇರೋದು ಮೇಲ್ಜಾತಿ ಕೆಳಜಾತಿಗಳ ನಡುವೆ ಮಾತ್ರವೇ ಅಲ್ಲ, ಹೆಣ್ಣು ಮಕ್ಕಳನ್ನು ಕೂಡ ಅಸ್ಪೃಶ್ಯಳಂತೆ ನಡೆಸಿಕೊಳ್ಳಲಾಗ್ತಿದೆ ಭಾರತದಲ್ಲಿ. ಇದು ಬಾಬಾ ಸಾಹೇಬರ ಸಮಾಜಶಾಸ್ತ್ರದ ಬಹಳ ದೊಡ್ಡ ಸಂಶೋಧನೆ. ಎಲ್ಲಿ ಹೆಣ್ಮಕ್ಳನ್ನು ಅಸ್ಪೃಶ್ಯ ನಡೆಸ್ಕೊಳ್ಳಲಾಗತ್ತೆ? ನಿಮ್ಗೆ ಆಶ್ಚರ್ಯ ಆಗ್ಬೋದು. ಮೇಲು ಜಾತಿಗಳಿಗೆ ಹೋದರೆ ಬ್ರಾಹ್ಮಣರಲ್ಲಿ ಮತ್ತೆ ಬೇರೆ ಅನೇಕ ಉಪಜಾತಿಗಳಿರ್ಬೋದು, ಅವರು ಅಸ್ಪೃಶ್ಯರಲ್ವಲ್ಲ. ಸಾಮಾಜಿಕ ನೆಲೆಯಲ್ಲಿ ಅವರು ಅಸ್ಪೃಶ್ಯರಲ್ಲ. ನಿರ್ದಿಷ್ಟವಾಗಿ ಮಹಿಳಾ ಪ್ರಶ್ನೆನ ತಗೊಂಡ್ರೆ ಅಸ್ಪೃಶ್ಯತೆ ಅವರಿಗೆ ಅಂಟಿಸಲಿವೆ ಭಾರತೀಯ ಸಮಾಜ. ಬಾಬಾ ಸಾಹೇಬರು ಗುರುತಿಸ್ತಾರೆ, ಭಾರತದಲ್ಲಿ 3 ಪ್ರಸಂಗಗಳಲ್ಲಿ ಮಾಲಿನ್ಯವನ್ನು ಹಚ್ಚಲಾಗಿದೆ, ಒಪ್ಪಿಸಲಾಗಿದೆ ಮತ್ತು ಕಂಟಿನ್ಯೂ ಮಾಡಲಾಗಿದೆ. ಯಾವುದು ಮಾಲಿನ್ಯದ ಪ್ರಜ್ಞೆ? ಬಾಬಾ ಸಾಹೇಬರು ಹೇಳ್ತಾರೆ, ಹುಟ್ಟು, ಮುಟ್ಟು ಮತ್ತು ಸಾವು. ಮೊದಲ ಬಾರಿಗೆ ಋತುಮತಿಯಾದ ಹೆಣ್ಣು ಮಗಳನ್ನು ಮನೆಯಿಂದ ಹೊರಗಿಡುವುದು ಯಾಕಾಗಿ? ಋತುಮತಿಯಾದರೂ ಹೊರಗಡೆ ಇಡ್ತಾರಲ್ಲ. ಕೆಲವು ಸಮುದಾಯದಲ್ಲಿ 3 ದಿವಸ, ಕೆಲವು ಸಮುದಾಯದಲ್ಲಿ 7 ದಿವಸ, ಮತ್ತೆ ಕೆಲವು ಸಮುದಾಯದಲ್ಲಿ 9 ದಿವಸ, ಬೇರೆ ಬೇರೆ ಸಂಖ್ಯೆ ಇದೆ. ಅವಳು ಮುಟ್ಟಾದ ಹೆಣ್ಣುಮಗಳು ಅಥವಾ ಋತುಮತಿಯಾದ ಹೆಣ್ಣುಮಗಳನ್ನು ಈ ಸೊಸೈಟಿಯ ಪ್ರಜ್ಞೆ, ಅಸಮಾನತೆಯ ಪ್ರಜ್ಞೆ ಅಸ್ಪೃಶ್ಯಳಂತೆಯೇ ನಡೆಸಿಕೊಳ್ಳುತ್ತಿದೆ. ಇದು ಜಾತಿ ಅಸಮಾನತೆಯ ವಿನ್ಯಾಸದಲ್ಲಿ ಬರುವುದಿಲ್ಲ. ಒಂದೇ ಜಾತಿಯ ಹೆಣ್ಣು ಮಕ್ಕಳು ಒಳಗಡೆನೆ ಸ್ಪೃಶ್ಯ ಮತ್ತು ಅಸ್ಪೃಶ್ಯತೆಯ ಪ್ರಜ್ಞೆಯನ್ನು ಹುಟ್ಟುಹಾಕಲಾಗಿದೆ ಈ ಸೊಸೈಟಿಯಲ್ಲಿ. ಇದು ಸುಳ್ಳಲ್ವಲ್ಲ? ಇದು ನಿಜ ಅಲ್ವಾ? ಅಸ್ಪೃಶ್ಯರನ್ನ ಕನ್ಸಿಡರ್ ಮಾಡಿದೆಯಲ್ಲ ಸೊಸೈಟಿ. ಇದು ಎಲ್ಲ ಜಾತಿಗಳಲ್ಲಿದೆ, ಎಲ್ಲ ಸಮುದಾಯದಲ್ಲಿದೆ. ಋತುಮತಿಯಾದಾಗ ಅವಳು ಮೈಲಿಗೆ ಮಡಿ ಹಾಕ್ಬೇಕಾದ್ರೆ ಕೆಲ ದಿವಸ ಆದಮೇಲೆ ಮಡಿಯಾಗಿ ಒಳಗಡೆ ಬರಬೇಕು. ಮುಟ್ಟಾದಾಗ ಅವಳಿಗೆ ಮೈಲಿಗೆ ಎಷ್ಟೋ ದಿವಸ ಆದಮೇಲೆ ಮನೆ ಒಳಗಡೆ ಬರ್ಬೋದು. ಅಷ್ಟೋ ತನಕ ಮೈಲಿಗೆ ಮತ್ತು ಮಾಲಿನ್ಯ. ಮಗು ಹೆರಿಗೆ ಆದರೆ ಸೂತಕ ಅಂತದೆ ಸೊಸೈಟಿ. ಸಂಭ್ರಮ ಪಡಬೇಕು, ಖುಷಿ ಪಡ್ಬೇಕಲ್ವಾ? ಬಾಣಂತಿಗೆ ಮೈಲಿಗೆಯನ್ನು ಆರೋಪಿಸಿ ಸೂತಕ ಆಗೋದಂತೆ ಹೇಳೋದಿದೆಯಲ್ಲ, ಇದು ಯಾವ ಪ್ರಜ್ಞೆ? ಸತ್ತಾಗಲೂ ಕೂಡ ಸೂತಕ ಅಂತಾರೆ ಇಂಡಿಯಾದಲ್ಲಿ. ಕೆಲವರು ಜ್ಯೋತಿಷ್ಯರ ಹತ್ರ ನೋಡಿಸ್ಬಿಟ್ಟು ಮನೆಯೇ ಬಿಟ್ಬಿಡ್ತಾರೆ. ದೊಡ್ಡ RCC ಮನೆ ಕಟ್ಟಿದ್ರು, ಕೋಟಿಗಟ್ಟಲೆ ಮನೆ ಕಟ್ಟಿದ್ರು, ಏನು ಮಾಡ್ತಾರೋ ಗೊತ್ತಿಲ್ಲ. ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸು ಮನೆಯೇ ಬಿಟ್ಬಿಡ್ತಾರೆ. ಏನೋ ಕಂಟಕ ಬಂದತೆ, ವಿಘ್ನ ಬಂದತೆ, ಏನಾಗ್ತದೋ ಅಂತ. ಅವೆಲ್ಲ ಏನಾದ್ರು ಇರಲಿ, ಬೇಸಿಕ್ ಪಾಯಿಂಟ್ ಏನಂತಂದರೆ, ಈ ಸೊಸೈಟಿಯಲ್ಲಿ ಮಹಿಳೆಯರನ್ನು ಅಸ್ಪೃಶ್ಯತೆಯ ನೆಲೆಯಲ್ಲಿ ಪರಿಗಣಿಸಲಾಗಿದೆ, ನಡೆಸಿಕೊಳ್ಳಲಾಗ್ತದೆ. ಸುಮ್ಮನೆ ಒಂದು ಅಂಕಿಅಂಶ ಕ್ರಿಯೇಟ್ ಮಾಡೋಣ ನಮ್ಮ ಮಾತುಕತೆ ಅನುಕೂಲಕ್ಕಾಗಿ. ಒಬ್ಬಳು ಮಹಿಳೆ ಮುಟ್ಟಾಗೋದು 1 ತಿಂಗಳಲ್ಲಿ 1 ಸಲ ಅಂತ ಇಟ್ಕೊಂಡ್ರೆ, 1 ವರ್ಷದಲ್ಲಿ 12 ತಿಂಗಳು 12 ಸಲ ಮುಟ್ಟಾಗ್ತಾರೆ. ಈ 12 ತಿಂಗಳಲ್ಲಿ 3 ದಿವಸ ಹೊರಗಡೆ ಇರಬೇಕಂದ್ರೆ 1 ವರ್ಷದಲ್ಲಿ 36 ದಿನ ಹೊರಗಡೆ ಇರಬೇಕಂತಾಯ್ತು, ಮನೆಯಿಂದ ಹೊರಗಡೆ. ಕೆಲವು ಸಮುದಾಯಗಳಲ್ಲಿ 5 ದಿವಸ ಹೊರಗಡೆ ಇರ್ಬೇಕನ್ನಂಗಿದ್ರೆ 1 ವರ್ಷದಲ್ಲಿ 60 ದಿನ ಹೊರಗಡೆ ಇರ್ಬೇಕಂತಾಯ್ತು. ಅಲ್ಲಿಗೆ 2 ತಿಂಗಳು ಹೊರಗಡೆ ಇರಬೇಕು. 2 ತಿಂಗಳು ಅವಳಿಗೆ ಮಾಲಿನ್ಯ, 2 ತಿಂಗಳು ಆಕೆಗೆ ಮೈಲಿಗೆ ಮತ್ತು ಅಸ್ಪೃಶ್ಯಳಂತೆ ನಡೆಸಿಕೊಳ್ಳಲಾಗ್ತದೆ. ಬಾಬಾ ಸಾಹೇಬರಿಗೆ ಇದನ್ನು ಅಧ್ಯಯನ ಮಾಡಿದ ಮೇಲೆ ದಿಕ್ಕೆಟ್ಟು ಹೋಯಿತು. ಅದಕ್ಕೆ ಬಾಬಾ ಸಾಹೇಬರು ಹೇಳಿದರು, ಇದು ಎಲ್ಲೆಲ್ಲಿದೆ ಕಾರಣ? ಸಾಮಾಜಿಕ ಪ್ರಜ್ಞೆ ಒಳಗಡೆ ಇದೆ. ಇದಕ್ಕೆ ಧರ್ಮದ ಲೇಪನವನ್ನು ಹಚ್ಚಲಾಗಿದೆ. ಇದಕ್ಕೆ ಸಾಮಾಜಿಕ ನಿಯಮಗಳನ್ನು ಅಳವಡಿಸಲಾಗಿದೆ. ಆದರೆ ಸ್ವತಃ ಮಹಿಳೆಯರಿಗೆ ತಾವು ಇಂಥ ಸ್ಥಿತಿಯಲ್ಲಿ ಇದ್ದೀವಿ ಎಂಬಂತಹ ಎಚ್ಚರಿಕೆ ಮತ್ತು ಜಾಗೃತಿಯ ಪ್ರಜ್ಞೆ ಬಾರದ ಹೊರತು ಇದನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬರು ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗಲೇ ಹೆರಿಗೆ ರಜೆಯನ್ನು ಅವರು ಆರಂಭ ಮಾಡಿದ್ದು ಬಾಬಾ ಸಾಹೇಬರು ಹೆಣ್ಮಕ್ಳಿಗೆ, ನೌಕರರಿಗೆ. ಮತ್ತು ಹಿಂದೂ ಕೋಡ್ ಬಿಲ್, ನಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ ಹಿಂದೂ ಕೋಡ್ ಬಿಲ್ ಏನು ಅಂತ. ಅವರು ಭಾರತ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ಹಿಂದೂ ಕೋಡ್ ಬಿಲ್ಲನ್ನು ಮಂಡಿಸಿದರು. ಹಿಂದೂ ಕೋಡ್ ಬಿಲ್ ಸಾರಾಂಶದಲ್ಲಿ ಏನು ಹೇಳ್ತದೆ ಅಂತ ಕೇಳಿದ್ರೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನವಾದ ಪಾಲಿದೆ. ಪಾಲು ಬರಬೇಕು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನವಾಗಿ ಆಸ್ತಿ ಹಂಚಿಕೆ ಆಗಬೇಕು. ಯಾಕಂದರೆ ಭಾರತದಲ್ಲಿ
ಆಸ್ತಿ ಸಂಪತ್ತಿನ ಒಡೆಯರು ಪುರುಷರೇ. ರೆವಿನ್ಯೂ ದಾಖಲಾತಿಯನ್ನು ತೆಗೆದು ನೋಡ್ರಿ, 100ಕ್ಕೆ 99.9 ಖಾತೆ, ಪಾಣಿ, ಪಟ್ಟ, ಸುಡುಗಾಡು ಎಲ್ಲ ಪುರುಷರ ಹೆಸರಲ್ಲೇ ಇರೋದು. ಮಹಿಳೆಯರ ಹೆಸರಲ್ಲಿ ಇರಬಹುದಾದರೂ ಬೇನಾಮಿ ಆಸ್ತಿಗಳಿರ್ತವೆ. ಇಂಡಿಯಾದಲ್ಲಿ ಜಗ್ಗಿದೆ ಬೇನಾಮಿ ಆಸ್ತಿ, ಲಪ್ಟಾಯಿಸಕ್ಕೆ ಬಿಡಲ್ಲ. ಯಾಕಂದರೆ ಪ್ರಾಕ್ಟಿಕಲ್ ಮಾಲೀಕರು ಬೇರೆ, ಈ ಸರ್ಕಾರಿ ದಾಖಲಾತಿ ಮಾಲೀಕರು ಬೇರೆ. ಸೊ ಹೆಣ್ಣು ಮಕ್ಕಳಿಗೆ ಎಲ್ಲೆಲ್ಲಿ ಅನ್ಯಾಯ ಮಾಡಲಾಗ್ತಾ ಇದೆ, ಆರ್ಥಿಕವಾಗಿ ಅವರನ್ನು ಆಸ್ತಿಗೆ ಒಡೆಯರು ಆಗದ ಹಾಗೆ ಹೊರಗಿಡಲಾಗಿದೆ. ಅದರ ಜೊತೆಯಲ್ಲಿ ಅಸ್ಪೃಶ್ಯತೆ ಸೇರಿಕೊಂಡಿದೆ. ಹಾಗಿದ್ದರೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯ ಸ್ಥಿತಿ ಬರಬೇಕು. ಆ ಕಾರಣಕ್ಕಾಗಿ ಅವರು ಎಜುಕೇಷನ್ ಪಡಿಬೇಕು, ಇತ್ಯಾದಿ ಎಜುಕೇಷನ್ ಪಡಿತಾ ಇದ್ದಾರೆ. ಈ ಆಸ್ತಿಯಲ್ಲಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಂಚಿಕೆ ಆಗಲಿಕ್ಕೆ ಅವರ ಹಕ್ಕುದಾರರು ಪಡೀಲಿಕ್ಕೆ. ಅಷ್ಟು ಮಾತ್ರವಲ್ಲ, ಮರುಮದುವೆಗೆ ಅವಕಾಶ ಇದೆ. ಮರುಮದುವೆಗೆ ಅವಕಾಶ ಮಾತ್ರವೇ ಅಲ್ಲ, ವಿಚ್ಛೇದನ ಪಡೀಲಿಕ್ಕೂ ಕೂಡ ಹೆಣ್ಣುಮಕ್ಕಳಿಗೆ ಹಕ್ಕು ಅವಕಾಶ ಇದೆ. ಇದನ್ನು ಕಾನ್ಸ್ಟಿಟ್ಯೂಷನಲ್ಲಿ ರೂಪಿಸಿಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬರು. ಇವತ್ತು ಏನಾದರೂ ಬಾಬಾ ಸಾಹೇಬರನ್ನ ಸ್ಮರಿಸ್ಬೇಕು ಅನ್ನೋಂಗಿದ್ರೆ, ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬರನ್ನ ಸ್ಮರಿಸ್ಬೇಕು ಅನ್ನೋಂಗಿದ್ರೆ, ಭಾರತದಲ್ಲಿ ಹೆಣ್ಣುಮಕ್ಕಳ ಬಗ್ಗೆ ಯಾವ ರೀತಿಯಲ್ಲಿ ಆಲೋಚನೆ ಮಾಡಿದರೋ, ಅವರ ಜೀವನದ ಪರಿವರ್ತನೆಗಾಗಿ ಯಾವ ಕಾನೂನುಗಳನ್ನು ಉಂಟು ಮಾಡಿದ್ರಲ್ಲ, ಕ್ರಿಯೇಟ್ ಮಾಡಲ್ಲ ಬಾಬಾ ಸಾಹೇಬರು, ಆ ಕಾರಣಕ್ಕಾಗಿ ಕರ್ನಾಟಕದ ಮಹಿಳೆಯರು ಮೊಟ್ಟ ಮೊದಲ ಬಾರಿಗೆ ಬಾಬಾ ಸಾಹೇಬರನ್ನ ನೆನೆಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಇಷ್ಟೆಲ್ಲ ಆಗಿಯೂ ಕೂಡ ಬಾಬಾ ಸಾಹೇಬರ ಆಲೋಚನೆಗಳನ್ನು ನಾವಿವತ್ತು ಭಾಷಣ ಮಾಡ್ತೀವಿ, ನೀವು ಭಾಷಣ ಕೇಳ್ತೀರಿ, ಕೆಲವರಿಗೆ ಮನಸ್ಸಲ್ಲಿ ಉಳಿತದೆ, ಕೆಲವರಿಗೆ ಇಲ್ಲೇ ಕೇಳಿದ ಇಲ್ಲೇ ಮರ್ತೋಗುತ್ತೆ, ಕೆಲವರಿಗೆ ಬಾಗಿಲು ದಾಟಿದ ಮೇಲೆ ಮರ್ತೋಗುತ್ತೆ, ಕೆಲವರು ಆಲಿಸಿಕೊಂಡ್ರೆ ಆಯಿತು, ಆಲಿಸ್ಕೊಳ್ಳದಿದ್ರು ಆಯಿತು. ಯಾಕಂದರೆ ಇದೇನು ಪರೀಕ್ಷೆಯಲ್ಲಿ ಬರಲ್ಲ, ಯಾರೂ ಪ್ರಶ್ನೆ ಕೇಳಲ್ಲ. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅರ್ಧ ವಾಕ್ಯದಲ್ಲಿ ಉತ್ತರಿಸಿ ಏನು ಕೇಳಲ್ಲ. ಪ್ರಶ್ನೆ ಇರೋದೇನಂತಂದರೆ, ಬಾಬಾ ಸಾಹೇಬ್ರ ಬಗೆಗೇನೆ ಭಾಷಣ ಮಾಡಲಿ, ಬಸವಣ್ಣನ ಬಗೆಗೇನೆ ಭಾಷಣ ಮಾಡಲಿ, ಸ್ವಾಮಿ ವಿವೇಕಾನಂದರ ಬಗೆಗೇನೆ ಭಾಷಣ ಮಾಡಲಿ, ಆಲೋಚನೆಗಳು ಸೋಷಿಯಲ್ ಫೋರ್ಸ್ ಆಗಬೇಕು, ಅವು ಸಾಮಾಜಿಕ ಶಕ್ತಿ ಆಗಬೇಕು, ನಮ್ಮ ಅಂತರಂಗಕ್ಕೆ ಇಳಿಬೇಕು, ನಮ್ಮ ಮನಸ್ಸಿಗೆ ಇಳಿಬೇಕು, ನಮ್ಮ ಭಾವನೆಗೆ ಇಳಿಬೇಕು, ನಮ್ಮ ಪ್ರಜ್ಞೆಗೆ ತೊಟ್ಟಬೇಕು, ನಮ್ಮ ಹೃದಯದ ಭಾಗ ಆಗಬೇಕು. ಯಾಕೆ ಡಾಕ್ಟರ್ ಕೇಶವ್ ಅವರು ಒಂದು ಭಾವಾತಿರೇಕಕ್ಕೆ ಒಂದು ಸ್ಥಿತಿ ಒಳಗಡೆ ಬಂದರು, ಬಾಬಾ ಸಾಹೇಬರು ಹಸ್ತಂಗತರಾದರು ಅನ್ನೋ ಮಾತನ್ನು ಹೇಳುವ ಹೊತ್ತಿಗೆ ಅವರು ಹೆಚ್ಚು ಭಾವುಕರಾದರು. ಯಾಕೆ ಭಾವುಕರಾದರು ಅಂತಂದರೆ, ಬಾಬಾ ಸಾಹೇಬರು ಕೇವಲ ವ್ಯಕ್ತಿ ಅಲ್ಲ, ಒಂದು ಸೋಷಿಯಲ್ ಫೋರ್ಸ್, ಒಂದು ಪೊಲಿಟಿಕಲ್ ಫೋರ್ಸ್, ಒಂದು ಫಿಲಾಸಫಿಕಲ್ ಫೋರ್ಸ್ ಅವರು. ಆ ಫೋರ್ಸು ದೈಹಿಕವಾಗಿ ಇಲ್ಲದಾದ ದಿನ ಇದೆಯಲ್ಲ, ಡಿಸೆಂಬರ್ 6, ಅದನ್ನು ನೆನೆಸ್ಕೊಂಡಾಗ, ಅವರ ಕಾಂಟ್ರಿಬ್ಯೂಷನ್ನ ಜೊತೆಯಲ್ಲಿ ಅದು ನೆನೆಸ್ಕೊಂಡಾಗ ಭಾವುಕರಾಗೋದು ಸಹಜ. ಈ ಭಾವುಕತೆ ದುರ್ಬಲವಾದದ್ದಲ್ಲ, ಅದು ಸೈದ್ಧಾಂತಿಕ ಬದ್ಧತೆಯ ಭಾಗ ಮತ್ತು ಅವರನ್ನು ಅಂತರಂಗಕ್ಕೆ ಇಳಿಸ್ಕೊಂಡಿರ್ತಕ್ಕಂಥ ಒಂದು ಸಾಧ್ಯತೆ. ನಾನು ಸೋಷಿಯಲ್ ಫೋರ್ಸ್ ಅಂತ ಹೇಳ್ತಿದ್ದೆ. ಯಾಕೆ ಬಾಬಾ ಸಾಹೇಬರ ಆಲೋಚನೆಗಳು ಸೋಷಿಯಲ್ ಫೋರ್ಸ್ ಆಗಲಿಲ್ಲ? ನಾವು ಮಾತಾಡ್ತೀವಿ, ನೀವು ಕೇಳಿಸ್ಕೊಂಡು ಹೋಗ್ತೀರಿ ಅಷ್ಟೇ. ಬಟ್ ಯಾವಾಗ ಸೋಷಿಯಲ್ ಫೋರ್ಸ್ ಆಗುತ್ತಂದರೆ, ಬಾಬಾ ಸಾಹೇಬರು ಮುದ್ದಾಮಾಗಿ ಖುದ್ದಾಗಿ ನಮ್ಮ ವಸ್ತುಸ್ಥಿತಿ ಬಗೆಗೇನೆ ಆಲೋಚನೆ ಮಾಡಿದ್ದಾರೆ, ಬರೆದಿದ್ದಾರೆ ಅಂತ ನಿಮ್ಗೆ ಅಂದಾಗ, ಆಗ ನಿಮ್ಮೊಳಗಡೆ ಒಂದು ಸೋಷಿಯಲ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಬಾಬಾ ಸಾಹೇಬ್ರ ಪ್ರಕಾರ ಯಾರನ್ನ ಅಪಮಾನಿತರಾಗಿ, ಶೋಷಿತರಾಗಿ, ದಮನಿತರಾಗಿ ಪರಿಗಣಿಸಲಾಗಿದೆಯೋ ಅವರಿಗೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಹೊಸ ಬಗೆಯ ಪ್ರಜ್ಞೆ ಬರಬೇಕು ಮತ್ತು ಘನತೆಯ ಬದುಕನ್ನು ಅವರು ಕಟ್ಕೋಬೇಕು ಅಂತ. ಬಾಬಾ ಸಾಹೇಬರ ಬಹಳ ದೊಡ್ಡ ಘೋಷವಾಕ್ಯ ಏನಂತ ಕೇಳಿದರೆ, ಬದುಕುವುದಕ್ಕೂ ಮತ್ತು ಘನತೆಯಿಂದ ಬದುಕುವುದಕ್ಕೂ ವ್ಯತ್ಯಾಸ ಇದೆ. ನಾವು ನಿಜವಾಗಲೂ ಘನತೆಯಿಂದ ಬದುಕ್ತಾ ಇದ್ದೀವ? ನಾವು ಘನತೆಯಿಂದ ಬದುಕ್ತಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಾಬಾ ಸಾಹೇಬರ ಪ್ರಕಾರ ಇನ್ನೊಬ್ಬರನ್ನ ಲೂಟಿ ಮಾಡ್ತಾ ಬದುಕೋದು ಘನತೆಯ ಬದುಕಲ್ಲ. ಇನ್ನೊಬ್ಬರನ್ನ ದಮನ ಮಾಡಿ, ಲೂಟಿ ಮಾಡಿ, ಶೋಷಣೆ ಮಾಡಿ ಬದುಕುವುದು ಘನತೆಯ ಬದುಕಲ್ಲ. ಇನ್ನೊಬ್ಬರನ್ನ ಅಪಮಾನ ಮಾಡಿ, ಹಿಂಸೆ ಮಾಡಿ ಬದುಕುವುದು ಘನತೆಯ ಬದುಕಲ್ಲ. ಜೊತೆಗೆ ಅಪಮಾನವನ್ನು, ಅನ್ಯಾಯವನ್ನು, ಶೋಷಣೆಯನ್ನು ಅನುಭವಿಸುತ್ತಾ ಬದುಕುವುದು ಘನತೆಯ ಬದುಕಲ್ಲ. ಹಾಗಿದ್ರೆ
ಆರ್ಥಿಕ ಸಮಾನತೆಯ ಬದುಕು ನಿರ್ಮಾಣ ಮಾಡ್ಬೇಕಂತ ಮಾರ್ಕ್ಸ್ ಹೇಳ್ದ. ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಲಿಂಗ ತಾರತಮ್ಯ ಇಲ್ಲದ ಬದುಕನ್ನು ಕಟ್ಟಬೇಕಂತ ಬಾಬಾ ಸಾಹೇಬರು ಹೇಳಿದರು. ಮುಂದುವರೆದು ಬಾಬಾ ಸಾಹೇಬರು ಹೇಳಿದರು, ಘನತೆಯ ಬದುಕನ್ನು ನಿರ್ಮಾಣ ಮಾಡಬೇಕು. ಆ ಘನತೆಯ ಬದುಕನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಜೀವನ ಪರ್ಯಂತ ಅಧ್ಯಯನ ಮಾಡಿದರು, ಓದಿದರು, ಬರೆದರು, ಶಾಸನಗಳಲ್ಲಿ ಸೇರಿಸಿದರು, ಸಂವಿಧಾನವನ್ನು ರೂಪಿಸಿದರು. ಭಾರತ ಸಂವಿಧಾನ ನಿಮ್ಮಲ್ಲಿ ಪೊಲಿಟಿಕಲ್ ಸೈನ್ಸರ್ ಇದ್ದರೆ ಅದರ ಭಾಗಶಃ ನಿಮಗೆ ಪಠ್ಯಕ್ರಮದೊಳಗಡೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಮುಖ್ಯವಾದ ಪರಿಚಯದ ಪಠ್ಯಕ್ರಮ ಬರ್ಬೋದು. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದುವರೆಗೆ ನಾವು ಓದಿರ್ತಕ್ಕಂಥ ವಿನ್ಯಾಸ ಯಾವುದು? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತಾ ಬಂದಿರತಕ್ಕಂಥ ಪರಿಕ್ರಮ ಯಾವುದು ಅಂತಂದರೆ, ಬೈ ದಿ ಆರ್ಟಿಕಲ್, ಥ್ರೂ ದಿ ಆರ್ಟಿಕಲ್, ಇನ್ ದ ಆರ್ಟಿಕಲ್ ಅಂತ ನಾವು ಓದಿದ್ವಿ. ಅಂದರೆ ಅನುಚ್ಛೇದದಲ್ಲಿ ಏನಿದೆ, ಅನುಚ್ಛೇದದಲ್ಲಿ ಇರುವುದೇನು ಮತ್ತು ಅನುಚ್ಛೇದದ ಮೂಲಕ ಓದ್ತಾ ಬಂದಿದ್ವಿ. 4ನೇ ಓದು ಒಂದು ಸಾಧ್ಯ. ಬೈ ದಿ ಆರ್ಟಿಕಲ್, ಇನ್ ದ ಆರ್ಟಿಕಲ್, ಥ್ರೂ ದಿ ಆರ್ಟಿಕಲ್ ಬಿಟ್ಟರೆ ಬಿಹೈಂಡ್ ದಿ ಆರ್ಟಿಕಲ್ ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಬೇಕಾಗಿದೆ. ಅಂದರೆ ಪ್ರತಿಯೊಂದು ಅನುಚ್ಛೇದದ ಹಿಂದೆ ಒಂದು ಸಾಮಾಜಿಕವಾದ, ಆರ್ಥಿಕವಾದ, ರಾಜಕೀಯವಾದ ಸಂವೇದನಶೀಲತೆ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೃದಯ ಭಾಗ, ಅದರ ಪ್ರಿಯಾಂಬಲ್ಗಿಂತ ಪವರ್ಫುಲ್ ಆದದ್ದು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಭಾರತ ಸಂವಿಧಾನದ ಆರ್ಟಿಕಲ್ 36ರಿಂದ 51. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ನಂಬರ್ 39, ಅನುಚ್ಛೇದ 39 ಏನು ಹೇಳ್ತದೆ? ಒಂದು ದೇಶದ ಆಸ್ತಿ, ಸಂಪತ್ತು ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಕೈ ಕೆಳಗೆ ಇರಬಾರ್ದು. ಅದನ್ನು ವಿಕೇಂದ್ರೀಕರಣ ಮಾಡಬೇಕು ಮತ್ತು ಸಾಮೂಹಿಕ ಒಡೆತನಕ್ಕೆ ಒಳಪಡಿಸಬೇಕು. ಬಾಬಾ ಸಾಹೇಬರು ಮುಂದುವರೆದು ಸಂವಿಧಾನವನ್ನು ಹೊರತುಪಡಿಸಿ ಬೇರೆ ಬರವಣಿಗೆಯಲ್ಲಿ ಬರೆದಿರೋದೇನಂತಂದರೆ, ಭಾರತದಲ್ಲಿ ಆಸ್ತಿ ಮತ್ತು ಸಂಪತ್ತನ್ನು ರಾಷ್ಟ್ರೀಕರಣ ಮಾಡಿರಿ. ಆದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆಯಲ್ಲ, ಇಡಿಯಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಪ್ರಿಯಾಂಬಲ್ ಇರ್ಬೋದು, ಹಕ್ಕುಗಳಿರ್ಬೋದು, ಕರ್ತವ್ಯಗಳಿರ್ಬೋದು, ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿರ್ಬೋದು, ಅವೆಲ್ಲವನ್ನು ಇಂಡಿಯಾವನ್ನು ಆಳಿದ ಆಳುವ ವರ್ಗಗಳು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತಂದಿಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿದ್ದು ಭಾರತ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಮುಚ್ಚಿಟ್ಟು ಆಳ್ವಿಕೆ ಮಾಡಬೇಕೆನ್ನೋ ಕಾರಣಕ್ಕಾಗಿ ಅಲ್ಲ, ಹೊಸ ದೇಶವನ್ನು ನಿರ್ಮಾಣ ಮಾಡಬೇಕೆನ್ನೋದಕ್ಕಾಗಿ ಸಂವಿಧಾನವನ್ನು ಬರೆದರು. ಭಾರತ ದೇಶದಲ್ಲಿ ಯಾವ ಸಂವಿಧಾನ ರಚನೆ ಆಯಿತೋ 1946ರಿಂದ 50 ಅಥವಾ 49ನೇ ಇಸ್ವಿ ನವೆಂಬರ್ 26ನೇ ತಾರೀಕು ಡ್ರಾಫ್ಟನ್ನು ಬಾಬಾ ಸಾಹೇಬರು ಮಂಡಿಸ್ತಾರೆ. ಅದೇ ಹೊತ್ತಿನಲ್ಲಿ ಪ್ರಪಂಚದ 2ನೇ ವಿಶ್ವ ಯುದ್ಧ ಮುಗಿದಿತ್ತು 45ನೇ ಇಸ್ವಿಯಲ್ಲಿ. 45ನೇ ಇಸ್ವಿಯಲ್ಲಿ 2ನೇ ಪ್ರಪಂಚ ಯುದ್ಧ ಮುಗಿದಾಗ ಪ್ರಪಂಚದ 5-6 ದೇಶಗಳು ವಿಮೋಚನೆಗೊಂಡು ಅಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅವರು ಸಂವಿಧಾನವನ್ನು ಅಳವಡಿಸ್ಕೊಂಡ್ರು. ಅಲ್ಲೇ ಆಗಿರ್ತಕ್ಕಂಥ ಬದಲಾವಣೆ ಇಲ್ಲೇ ಸಾಧ್ಯ ಆಗಲಿಲ್ಲ. ಸುಮ್ಮನೆ ಉದಾಹರಣೆಗೆ ಜಪಾನ್ ಮತ್ತು ಚೈನಾವನ್ನು ತಗೊಳ್ಳೋಣ. ಚೈನಾದಲ್ಲಿ ಜಪಾನ್ನಲ್ಲಿ ಅಷ್ಟು ಅಭಿವೃದ್ಧಿ ಆಯಿತು, ಅಷ್ಟು ಏಳಿಗೆ ಆಯಿತು, ಅಲ್ಲಿ ಬದುಕನ್ನು ಪರಿವರ್ತನೆ ಮಾಡಲಾಯಿತು ಅನ್ನೋದು ನಿಜ. ಆದರೆ 75 ವರ್ಷಗಳವರೆಗೆ ಭಾರತದಲ್ಲಿ ಮೂಲಭೂತವಾದ ಬದಲಾವಣೆ ಯಾಕೆ ಮಾಡ್ಲಿಕ್ಕಾಗಿಲ್ಲ ಅಂದರೆ, ಭಾರತ ಸಂವಿಧಾನ ಇಟ್ಕೊಂಡು ಇವರು ಆಳ್ವಿಕೆ ಮಾಡ್ತಿದ್ರೆ ಹೊರತು ಹೊಸ ದೇಶವನ್ನು, ಹೊಸ ಸಮಾಜವನ್ನು ಕಟ್ಟುವುದಕ್ಕಾಗಿ ಇದನ್ನು ಬಳಸಿಲ್ಲ, ಆಳ್ವಿಕೆ ಮಾಡುವುದಕ್ಕಾಗಿ ಬಳಸಿದ್ದಾರೆ. ಯಾಕೆ ಆಳ್ವಿಕೆ ಮಾಡೋಕ್ಕಾಗಿ ಬಳಸಿದ್ದಾರೆ ಅಂತಂದರೆ, ಅಸಮಾನತೆಯಿಂದ, ಜಾತಿ ಧರ್ಮದ ಶ್ರೇಷ್ಠತೆಯಿಂದ ಖುಷಿ ಪಡುವ, ಸಂತೋಷ ಪಡುವ ಜನ ಇಲ್ಲಿ ಜಾಸ್ತಿ ಇದ್ದಾರೆ. ಆ ಕಾರಣಕ್ಕಾಗಿ ಯಾರ್ಯಾರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಅಸಮಾನತೆಯ ಲಾಭವನ್ನು ಪಡೆದು ಮೇಲರಿಮೆಯಲ್ಲಿ ಬದುಕ್ತಾ ಇದ್ದಾರೋ, ಸುಖ ಸಂತೋಷದ ಲೋಲುಪತೆಯಲ್ಲಿ ಓಲಾಡ್ತಿದ್ದಾರಲ್ಲ, ಅವರಿಗೆ ಈ ಸಾಮಾಜಿಕ ಅಸಮಾನತೆಯನ್ನು ಪರಿವರ್ತಿಸುವ ಆಸಕ್ತಿ ಮತ್ತು ಗುರಿ ಇಲ್ಲ. ಆ ಕಾರಣಕ್ಕಾಗಿ ಹಾಗಾಗಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಭಾಳ ದೊಡ್ಡ ಶಕ್ತಿ ಇದೆ, ನಾವಿಲ್ಲ ಅಂತ ಹೇಳೋ ಹಾಗಿಲ್ಲ. ಆದರೆ ಅದನ್ನು ಬಳಸುತ್ತಿರುವವರು ಮಾತ್ರ ಅಸಮಾನತೆಯನ್ನು ಒಪ್ಪಿಸಿ ಮುಂದುವರಿಸುವ ಸಲುವಾಗಿ ಅದನ್ನು ಬಳಸ್ತಾ ಇದ್ದಾರೆ. ಬಾಬಾ ಸಾಹೇಬರು ಮುಂದುವರೆದು ಹೇಳ್ತಾರೆ, ಭಾರತದಲ್ಲಿ ಧರ್ಮವನ್ನು ಎಲ್ಲ ಬಗೆಯ ಅಸಮಾನತೆಗಳನ್ನು ನಂಬಿಸಿ ಮುಂದುವರಿಸಲು ಬೇಕಾಗಿರತಕ್ಕಂಥ ಒಂದು ಕಾನೂನನ್ನಾಗಿ
ಪರಿಗಣಿಸಲಾಗಿದೆ. ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಬಹುತೇಕ ಧರ್ಮಗಳು ಬಾಬಾ ಸಾಹೇಬರ ಪ್ರಕಾರ ಅವು ಧರ್ಮ ಅಲ್ಲ, ಅವು ಕಾನೂನಿನ ಗುಚ್ಛಗಳು. ಹೇಗೆ ಕಾನೂನಿನ ಗುಚ್ಛಗಳು ಅಂತಂದರೆ, ಕಾನೂನು ಏನು ಹೇಳ್ತಾವಪ್ಪ ಅಂದರೆ, ಇಂಥದ್ದು ಮಾಡು, ಇಂಥದ್ದು ಮಾಡಬೇಡ, ಇಂಥದ್ದು ಮಾಡು, ಇಂಥದ್ದು ಮಾಡಬೇಡ ಅಂತ ಹೇಳ್ತವೆ. ಜಗತ್ತಿನ ಎಲ್ಲ ಧರ್ಮಗಳು ಅದನ್ನೇ ಹೇಳೋದು, ಇಂಥದ್ದು ಮಾಡು, ಇಂಥದ್ದು ಮಾಡಬೇಡ, ಇಂಥದ್ದು ಮಾಡು, ಇಂಥದ್ದು ಮಾಡಬೇಡ. ಇಂಥದ್ದು ಮಾಡು, ಇಂಥದ್ದು ಮಾಡಬೇಡ ಅನ್ನೋದು ಕಾನೂನುಗಳ ರೀತಿಯಲ್ಲಿ ನಮ್ಮ ಪ್ರಜ್ಞೆಯ ಭಾಗ ಆಗಿರೋದ್ರಿಂದ ನಾವು ಅದಕ್ಕೆ ಧರ್ಮ ಅಂತ ಕರಿತಿದ್ದೀವಿ. ಅದರ ಹಿಂದಿನ ಇನ್ಬಿಲ್ಟ್ ಫೋರ್ಸ್ ಮಾತ್ರ ಕಾನೂನುಗಳೇ. ಬಾಬಾ ಸಾಹೇಬರು ಹೇಳಿದರು, ಜಗತ್ತಿನ ಬಹುತೇಕ ಧರ್ಮಗಳ ಮೂಲ ತಿರುಳು ಏನು ಅಂತಂದರೆ, ಪ್ರಪಂಚವನ್ನೇ ದೇವರು ಸೃಷ್ಟಿ ಮಾಡಿದ್ದಾನೆ. ದೇವರೇ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರಪಂಚವನ್ನು ಎಂದಾದರೂ ಒಂದು ದಿನ ದೇವರೇ ನಾಶ ಮಾಡ್ತಾನೆ. ಅಂದರೆ ಪ್ರಪಂಚ ಹೆಂಗೆ ಹುಟ್ಟಿತು ಮತ್ತು ಹೆಂಗೆ ನಾಶ ಆಗುತ್ತಂತ ಪ್ರಪಂಚದ ಎಲ್ಲ ಧರ್ಮಗಳು ಹೇಳಿದವೆ. ಬಾಬಾ ಸಾಹೇಬರು ಧರ್ಮದ ಬಗ್ಗೆ ಅಧ್ಯಯನ ಮಾಡಿ ಹೇಳಿದರು, ಬೌದ್ಧ ಧರ್ಮ ಮಾತ್ರ ಹೇಳಲಿಲ್ಲ ಈ ಮಾತನ್ನು. ಬೌದ್ಧ ಧರ್ಮ ಪ್ರಪಂಚ ಹೇಗೆ ಹುಟ್ಟಿತು, ದೇವರು ಸೃಷ್ಟಿ ಮಾಡಿದಾನೆ ಅಂತ ಹೇಳಿಲ್ಲ, ಮತ್ತು ದೇವರು ನಾಶ ಮಾಡ್ತಾನೆ ಅಂತೂ ಕೂಡ ಹೇಳಿಲ್ಲ. ಯಾಕಂದರೆ ಎಲ್ಲ ಧರ್ಮಗಳೇನು ಹೇಳ್ತಾವೆ ಅಂತಂದರೆ, ಇಲ್ಲಿ ನರಲೋಕದಲ್ಲಿ ಭೂಲೋಕದಲ್ಲಿ ಸತ್ಯ ಅಲ್ಲ ಅಸತ್ಯ ಅನ್ಯಾಯ ಜಾಸ್ತಿ ಆಗಿಬಿಟ್ಟಿದೆ, ಇದನ್ನು ರಿಪೇರಿ ಮಾಡೋ ಹೋಗು ಅಂತ ಕಳಿಸ್ಬಿಡ್ತಾನೆ ದೇವದೂತನ. ಅವ್ನು ಟೊಯ್ ಅಂತ ಬಂದುಬಿಟ್ಟು ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಆಶೀರ್ವಾದ ಮಾಡಿಬಿಟ್ಟು ನೀವು ಸುಖವಾಗಿರಪ್ಪ ಅಂತ ಟೊಯ್ ಅಂತ ಮೇಲೆ ಹೋಗ್ಬಿಟ್ಟು. ಬುದ್ಧಿಸಮಲ್ಲಿ ಮಾತ್ರ ಇದಿಲ್ಲ. ಬಾಬಾ ಸಾಹೇಬರ ಪ್ರಕಾರ ಇಡೀ ಪ್ರಪಂಚದಲ್ಲಿ ಮನುಷ್ಯನಿಗೆ ಸಮಸ್ಯೆ ಇದೆ, ಸಂಕಟ ಇದೆ, ದುಃಖ ಇದೆ ಅಂತ ಮಾತಾಡಿರ್ತಕ್ಕಂಥ, ಆಲೋಚನೆ ಮಾಡಿರ್ತಕ್ಕಂಥ ಏಕೈಕ ಧರ್ಮ ಯಾವುದಾದ್ರಿದ್ರೆ ಅದು ಬುದ್ಧ ಧರ್ಮ. ಆ ಕಾರಣಕ್ಕಾಗಿ ಬುದ್ಧ ಧರ್ಮವನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಸೊ ಬುದ್ಧ ಧರ್ಮದಲ್ಲಿರೋದು ಏನು ಅಂತಂದರೆ ಸಮಾನತೆ, ಸ್ವಾತಂತ್ರ್ಯ, ಸಹಬಾಳ್ವೆ. ನಾವು ಬಾಬಾ ಸಾಹೇಬ್ರನ್ನ ನೆನೆಸುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ, ಸಾಂಘಿಕವಾಗಿ, ಸಾಂಸ್ಥಿಕವಾಗಿ, ವೈಯಕ್ತಿಕವಾಗಿ ಕೇಳಿಕೊಳ್ಳಬೇಕಾಗಿರ್ತಕ್ಕಂಥ ಮೂಲಭೂತ ಪ್ರಶ್ನೆ ಏನಂತಂದರೆ, ನಾವು ನಮ್ಮ ಬದುಕಿನಲ್ಲಿ ಈ ಸ್ವಾತಂತ್ರ್ಯ, ಸಮಾನತೆ, ಸೋದರತೆಯ ಪ್ರಜ್ಞೆಯನ್ನು, ಮೌಲ್ಯವನ್ನು ಅಳವಡಿಸ್ಕೊಂಡಿದ್ದೀವ? ಇದು ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು ಮತ್ತು ಸ್ವವಿಮರ್ಶೆ ಮಾಡ್ಕೋಬೇಕು. ಆದರೆ ನಮ್ಮ ಮೌಲ್ಯ ಪ್ರಜ್ಞೆ ಏನಾಗಿದೆ ಅಂತಂದರೆ, ನಮ್ಮ ಪ್ರಜ್ಞೆಯನ್ನು ಮೀರಿ ಅಸಮಾನತೆಯನ್ನು ನಾವು ಪಾಲನೆ ಮಾಡ್ತಾ ಇರ್ತೀವಿ. ಭಾಷಣದಲ್ಲಿ ಸಮಾನತೆ, ಬದುಕಿನಲ್ಲೇ ಅಸಮಾನತೆ. ಒಂದು ಉದಾಹರಣೆ ಹೇಳ್ತೀನಿ. ಈ ಮಾರ್ಕೆಟ್ ಇದ್ದರೆ, ಮಾರ್ಕೆಟ್ ಇಲ್ಲಿ ಯಾವ ಮಾರ್ಕೆಟು ಮಾರ್ಕೆಟ್ ಇರ್ತದೆ, ಸಂತೆ ಸಂತೆ ದಿನ, ಅದು ಭಾನುವಾರ ನಮ್ಮ ಫ್ಯಾಮಿಲಿನ ಯಾವುದೋ ಮಾಲ್ಗೋ ಎಲ್ಲಿಗೋ ಕರ್ಕೊಂಡು ಹೋಗಿರ್ತೀವಿ. ಅಲ್ಲಿ ಹೆಂಡತಿಗೋ ಮಕ್ಕಳಿಗೋ ಏನೇನೋ ಅವರೆಲ್ಲ ಪರ್ಚೇಸ್ ಮಾಡ್ತಾರೆ. ಮನೆಗೆ ಬರ್ತೀವಿ, ಯಾರಾದ್ರೂ ಗೆಳೆಯರು ಬರ್ತಾರೆ, ಅವರಿಗೆ ಕಾಫಿ ಟೀ ಕೊಟ್ಟು ಎಷ್ಟು ಸೊಗಸಾಗಿ ಮಾರ್ಕೆಟ್ನಲ್ಲಿ ಥಿಂಗ್ಸ್ ಕೊಂಡ್ಕೊಂಡು ಬಂದಿದ್ದನ್ನು ವರದಿ ಮಾಡ್ತೀವಪ್ಪ ಅಂದರೆ, ನಮ್ಮ ಹೆಂಡತಿಗೊಂದು ಸೀರೆ ಕೊಡಿಸಿದೆ, ನಮ್ಮ ಮಕ್ಕಳಿಗೊಂದು ಗೊಂಬೆ ಕೊಡಿಸಿದೆ, ಈ ಮಗುಗೆ ಒಳ್ಳೆ ಪ್ಯಾಂಟ್ ಕೊಡಿಸಿದೆ, ಇವನಿಗೆ ಚಪ್ಪಲಿ ಕೊಡಿಸಿದೆ, ನನ್ನ ಹೆಂಡತಿ ಬ್ಲೌಸ್ ಕೊಡಿಸಿದೆ. ಕೊಡಿಸೋದಕ್ಕೆ ಇವನಿಟ್ಟು ಆಳ ತಗೊಂಡ್ರು ಅಂತ ಹೇಳ್ಬೋದಲ್ಲ. ಮಾರ್ಕೆಟಿಗೆ ಹೋಗಿದ್ವಿ, ನನ್ನ ಹೆಂಡತಿ ಸೀರೆ ತಗೊಂಡ್ಳು, ಮಕ್ಕಳಿಗೆ ತಗೊಂಡ್ರು. ನೌಕರನಾದ ನನ್ನ ದುಡಿಮೆಯ ಭಾಗ ಅವರಿಗೆ ಸೇರಬೇಕು. ಹೆಂಡತಿ ಗೃಹಿಣಿಯಾಗಿದ್ದು ಮನೆಯಲ್ಲಿ ಅಡುಗೆ ಮಾಡದಿದ್ದರೆ, ನಾನು ಊಟ ಮಾಡದಿದ್ದರೆ ನಾನೇನು ಬಸ್ ಹತ್ತಿ ಡ್ಯೂಟಿ ಮಾಡೋಕ್ಕೆ ಬರಲಿ ಸ್ವಾಮಿ? ಹೆಣ್ಣು ಮಕ್ಕಳು ಮನೆ ಒಳಗಡೆ ಕೆಲಸ ಮಾಡ್ತಾರೆ, ಕೆಲಸ ಮುಗಿದ ಕೊನೆಯ ಅವಧಿಯಲ್ಲಿ ಅದು ಸಂಬಳವಾಗಿ ಮಾರ್ಪಡುವುದಿಲ್ಲ. ಆ ಕಾರಣಕ್ಕಾಗಿ ಅವ್ರನ್ನ ಎರಡನೇ ದರ್ಜೆಯವರನ್ನಾಗಿ ಪರಿಗಣಿಸ್ತೀವಿ. ಹಾಗಿದ್ದರೆ ಸಮಾನತೆಯನ್ನು ಎಲ್ಲಿಂದ ತರಬೇಕು? ಕುಟುಂಬದಿಂದ ತರಬೇಕು. ಎಲ್ಲ ಗಂಡಂದಿರು ಹೆಂಡತಿಯರನ್ನ ಏಕವಚನದಲ್ಲಿ ಕರೀತಾರೆ, ಅವರಿಂದ ಬಹುವಚನದಲ್ಲಿ ಕರೆಸಬೇಕನ್ನಂಗಿದ್ರೆ ನಾವು ಬಹುವಚನ ಪ್ರಯೋಗ ಮಾಡ್ಬೋದಲ್ವ? ಇಲ್ಲ, ಇಬ್ಬರು ಏಕವಚನ ಬಹುವಚನಕ್ಕೆ ರಿಸೈನ್ ಮಾಡಿಬಿಟ್ಟು ಇಬ್ಬರು ಏಕವಚನದಲ್ಲಿ ಮಾತಾಡ್ಬೋದಲ್ವಾ? ಸ್ನೇಹಿತರಂತೆ ತುಂಬ ಜನ ಏಕವಚನದಲ್ಲಿ ಮಾತಾಡ್ತಾರೆ, ಅದು ಭಾಳ ಕ್ಲೋಸ್ ಫ್ರೆಂಡ್ಸ್ ರೀತಿಯಲ್ಲಿ ಇರ್ತಾರೆ. ಯಾಕೆ ಭಾಷೆನ ಹೇಳ್ತಪ್ಪ ಅಂದರೆ, ಭಾಷೆಗೆ ಸಾಮಾಜಿಕ ಮತ್ತು ಲಿಂಗ ತಾರತಮ್ಯದ ಅಸಮಾನತೆಯನ್ನು ಅದು ಇಂಡಿಕೇಟ್ ಮಾಡುತ್ತೆ ಮತ್ತು ಮುಂದುವರಿಸುತ್ತೆ. ಹಾಗಿದ್ದರೆ ಸೋದರತೆ, ಸ್ವಾತಂತ್ರ್ಯ, ಸಮಾನತೆ ಇಂಥ ಸಮಾಜವನ್ನು ಕಟ್ಟುವ ಸಲುವಾಗಿ ನಾವು ಇಂಥ ದಿನಾಚರಣೆಯನ್ನು ಮಾಡಬೇಕು. ಸಾಮಾಜಿಕ ಅಸಮಾನತೆಯನ್ನು, ಆರ್ಥಿಕ ಅಸಮಾನತೆಯನ್ನು
ಲಿಂಗ ತಾರತಮ್ಯವನ್ನು ಪರಿವರ್ತನೆ ಮಾಡುವ ಸಲುವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓದಬೇಕು, ಅವ್ರ ಬಗ್ಗೆ ಭಾಷಣ ಮಾಡಬೇಕು, ಅವ್ರ ಬಗ್ಗೆ ಭಾಷಣ ಮಾಡಿದ್ದನ್ನು ಆಲಿಸ್ಕೊಳ್ಬೇಕು. ನಾವು ಬ್ಯಾಡ ಅಂದರೆ ಮರ್ತು ಬಿಡಬೇಕು, ಬೇಕಂದ್ರೆ ಸ್ವಲ್ಪ ನೆನಪಿಟ್ಕೋಬೋದು. ನಾನು ಕೊನೆಯದಾಗಿ ಹೇಳ್ತೀನಿ, ಬಾಬಾ ಸಾಹೇಬರ ಆಲೋಚನೆಗಳು ಕೇವಲ ಬೌದ್ಧಿಕ ವಲಯದ ಖಾಸಗಿ ಸ್ವತ್ತು ಅಲ್ಲ. ಕೇವಲ ಕೆಲವು ವಿದ್ವಾಂಸರು ಡಿಗ್ರಿ ಪಡೀಲಿಕ್ಕೋ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಸೆಮಿನಾರ್ಲಿ ಪೇಪರ್ ಮಂಡಿಸ್ಲಿಕ್ಕೋ ಅಲ್ಲ. ಇವು ಸೋಷಿಯಲ್ ಫೋರ್ಸ್ ಆಗಿ ನಾವು ಅಭಿವೃದ್ಧಿಪಡಿಸಬೇಕು. ಸಾಮಾಜಿಕ ಶಕ್ತಿ ಇದೆ ಅವಕ್ಕೆ. ಯಾವ ಆಲೋಚನೆಗಳನ್ನು ಸಾಮಾಜಿಕ ಶಕ್ತಿಯಾಗಿ ಮಾರ್ಪಡಿಸುವುದಿಲ್ಲವೋ ಅಲ್ಲಿವರೆಗೆ ಅವು ಈ ಶೋಕೇಸಿನ ಪ್ರದರ್ಶನದ ಪೀಸ್ಗಳಾಗಿರ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆ ರೀತಿ ವಸ್ತು ಸಂಗ್ರಹಾಲಯದ ಪೀಸನ್ನಾಗಲಿ ಅಥವಾ ಶೋಕೇಸಿನ ಪೀಸನ್ನಾಗಲಿ ನಾವು ಮಾಡಬೇಕಾಗಿಲ್ಲ. ಬಾಬಾ ಸಾಹೇಬರ ಹೆಸರನ್ನು ಸರ್ಕಲ್ಲಿಗಿಡೋದು, ರಸ್ತೆಗಿಡೋದು, ಭಾವಚಿತ್ರ ನಮ್ಮಲ್ಲಿ ಇಟ್ಕೊಳ್ಳೋದು ಸರಿಯೇ ಸರಿ. ಆದರೆ ಮತ್ತು ಭಾರತದ ಅನೇಕ ಸಮುದಾಯಗಳು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾಗಿದೆ. 5-6 ವರ್ಷಗಳ ಹಿಂದೆ NRC CAA ಪ್ರಶ್ನೆ ಬಂದಾಗ ಮುಸ್ಲಿಂ ಸಮುದಾಯದವರು ಆವಾಗ ಅಂಬೇಡ್ಕರ್ ಕಂಡ್ರು ಅವರಿಗೆ, ಆಮೇಲೆ ಮರ್ತೋಗ್ಬಿಟ್ರು. ಅದಕ್ಕಿಂತ ಹಿಂದೆ ಅದಕ್ಕಿಂತ ಮುಂದೆ ಬಾಬಾ ಸಾಹೇಬರು ಮುಸ್ಲಿಂ ಕಮ್ಯುನಿಟಿಗೆ ಗೊತ್ತಿಲ್ವಲ್ಲ. ಯಾಕೆ ಮುಸ್ಲಿಂ ಕಮ್ಯುನಿಟಿಯವರು ಇವತ್ತಿನವರೆಗೂ ಬಾಬಾ ಸಾಹೇಬರನ್ನ ಓದಲಿಲ್ಲ? ಬಾಬಾ ಸಾಹೇಬರು ಮುಸ್ಲಿಂ ಕಮ್ಯುನಿಟಿಯನ್ನು ಕುರಿತು ಏನು ಹೇಳಿದರೆ, ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ದೊಡ್ಡ ರಿಸರ್ಚ್ ವರ್ಕ್ ಅದು. ಬೇರೆ 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 ಸಮುದಾಯದ ಬಾಬಾ ಸಾಹೇಬ್ನ ಯಾಕೆ ಹೊರಗಿಟ್ಟಿದ್ದಾರೆ? ಬಹುತೇಕ ಅಂಬೇಡ್ಕರ್ನ ಕುರಿತ ಕಾರ್ಯಕ್ರಮಗಳಲ್ಲಿ ಕೆಲವು ಭಾಷಣಕಾರರು ಹೇಳೋದು ದಲಿತ ಹೋರಾಟಗಾರರಿಗೆ ಬುದ್ಧಿ ಹೇಳೋಕ್ಕಾಗಿ ವೇದಿಕೆಯನ್ನು ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ. ದಲಿತ ಸಂಘಟನೆಗಳಿಗೆ, ದಲಿತ ಹೋರಾಟಗಾರರಿಗೆ ಬುದ್ಧಿ ಹೇಳೋದಕ್ಕಾಗಿ ಇಂಥ ವೇದಿಕೆಗಳನ್ನು ದುರುಪಯೋಗ ಮಾಡಿಕೊಳ್ಳೋದು ಅನೇಕ ಕಡೆ ನಡೆದಿದೆ. ದಲಿತರು ನೋಡಿ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದರೆ ನಾವು ಸಾಮಾಜಿಕ ಬಹಿಷ್ಕಾರ ಹಾಕ್ತಾ ಇರ್ತೀವಿ, ನಾವು ನಿಮ್ಮ ಮನೆ ಸುಡ್ತಾ ಇರ್ತೀವಿ, ನಾವು ನಿಮ್ಮನ್ನು ಕೊಲೆ ಮಾಡ್ತಾ ಇರ್ತೀವಿ, ನೀವು ಒಗ್ಗಟ್ಟಾಗಿ ವಿರೋಧ ಮಾಡಿರಿ ಅಂತ. ಬಾಬಾ ಸಾಹೇಬರು 1952 ಇಸ್ವಿಯಲ್ಲಿ ಒಂದು ಲೇಖನ ಬರೀತಾರೆ. ಪೂನಾದಲ್ಲಿ ಒಂದು ಗ್ರಂಥಾಲಯ ಉದ್ಘಾಟನೆ ಹೋದಂಥವರು. ಅಲ್ಲಿ ಮಾಡಿದ ಭಾಷಣ ಅತ್ಯದ್ಭುತವಾದ ರಿಸರ್ಚ್ ವರ್ಕ್. 5 ಪಾಯಿಂಟ್ ಹೇಳ್ತಾರೆ ಪ್ರಜಾಪ್ರಭುತ್ವನ ಫಲಪ್ರದ ಆಗಲಿಕ್ಕೆ. ಅದರಲ್ಲಿ ಒಂದು ಪಾಯಿಂಟನ್ನು ಮಾತ್ರ ನಾನು ಶೇರ್ ಮಾಡ್ತೀನಿ. ಅದನ್ನು ಬಾಬಾ ಸಾಹೇಬರು ಸಾಮಾಜಿಕ ನೈತಿಕತೆ ಅಂತ ಕರೀತಾರೆ, ಸಾರ್ವಜನಿಕ ನೈತಿಕತೆ ಅಂತ ಕರೀತಾರೆ. ಪಬ್ಲಿಕ್ ಮೊರಾಲಿಟಿ. ಏನು ಪಬ್ಲಿಕ್ ಮೊರಾಲಿಟಿ ಅಂದರೆ, ಒಂದು ಸಮುದಾಯವು ಮತ್ತೊಂದು ಸಮುದಾಯದ ಮೇಲೆ ಹಲ್ಲೆ ಮಾಡಿದಾಗ, ದಮನ ಮಾಡಿದಾಗ ಆ ದಮನಕ್ಕೆ ಒಳಗಾದ ಸಮುದಾಯ ಮಾತ್ರವೇ ವಿರೋಧ ಮಾಡೋದಲ್ಲ, ಉಳಿದ ಸಮುದಾಯಗಳು ಕೂಡ ಇಲ್ಲಿ ಅನ್ಯಾಯ ನಡೆದಿದೆ ಅಂತ ಅದನ್ನು ಖಂಡಿಸಬೇಕು ಮತ್ತು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು, ನೀವು ಮಾಡ್ತಿರೋ ತಪ್ಪು ಅಂತ. ಎಲ್ಲಿವರೆಗೂ ದಮನ ಮಾಡಿದ ಸಮುದಾಯಕ್ಕೆ, ಅನ್ಯಾಯ ಮಾಡಿದ ಸಮುದಾಯಕ್ಕೆ, ಕೊಲೆ ಮಾಡಿದ ಸಮುದಾಯಕ್ಕೆ ನೀವು ಮಾಡಿರೋ ತಪ್ಪು ಎಂಬುದನ್ನು ಅವರಿಗೆ ಮನವರಿಕೆ ಮಾಡಿಕೊಡದಲ್ಲೇ, ಅವರಿಗೆ ವಿವೇಕವನ್ನು ತಂದು ಕೊಡದಲ್ಲೇ ಇದ್ದರೆ ಅದು ಸಾಮಾಜಿಕ ನೈತಿಕತೆ ಅಲ್ಲ ಮತ್ತು ಸಾರ್ವಜನಿಕ ನೈತಿಕತೆ ಅಲ್ಲ. ಎಲ್ಲಿವರೆಗೆ ಇಂಡಿಯಾದಲ್ಲಿ ಈ ಬಗೆಯ ಸಾರ್ವಜನಿಕ ನೈತಿಕತೆ ಬರೋದಿಲ್ವೋ ಅಲ್ಲಿವರೆಗೂ ಪ್ರಜಾಪ್ರಭುತ್ವವನ್ನಾಗಲಿ ಭಾರತ ಸಂವಿಧಾನದ ಮೌಲ್ಯಗಳನ್ನಾಗಲಿ ಸೋಷಲೈಸ್ ಮಾಡಲಿಕ್ಕೆ ಭಾಳ ಕಷ್ಟ, ಅಂದರೆ ಸಾಮಾಜೀಕರಣ ಮಾಡಲಿಕ್ಕೆ ಭಾಳ ಕಷ್ಟ. ಆದರೆ ಯುವ ತಲೆಮಾರು 70-80ರ ದಶಕದಲ್ಲಿ ನಾವೆಲ್ಲ ನಿಮ್ಮಂಗೆ ವಿದ್ಯಾರ್ಥಿಗಳಂಗಿದ್ವಿ. ಅವಾಗ ಈ ಥರ ಇರಲಿಲ್ಲ, ನಾವು ಒಂಥರ ಸೋಮಾರ್ತನ ಮಾಡಿ ಕೂರ್ತಿರ್ಲಿಲ್ಲ. ಕ್ರಾಂತಿಕಾರಿ ವಂದನೆಗಳು ಬಾಬಾ ಅಂಬೇಡ್ಕರ, ಆಕಾಶದ ತಾರೆಗಳು ಭೂಮಿಗಿಳಿಯುವಂತೆ ಒಂದಾಗಿ ನಿನ್ನ ಸ್ಮರಿಸಿ ಹಾಡೊಂದಾಡುವೆವು, ಕತ್ತಲಾದ ಬದುಕಿನಲ್ಲಿ ಸೂರ್ಯಕಿರಣ ನೀನು. ಇಂಥ ಹಾಡನ್ನು 40 ವರ್ಷಗಳಿಂದ ಹಾಡಿದ್ದು. ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು ಹಾಗೆ ಅದು, ನೀ ಹೋದ ಮರುದಿನ ಮೊದಲಂಗ ನಮ್ಮ ಬದುಕು ಹಾಗೆ ಅದು. ಬಾಬಾ ಸಾಹೇಬ ನಿನ್ನ ಹಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ. ಬಾಬಾ ಇನ್ನೂ ತನ ಬರಲಿಲ್ಲ ಒಬ್ಬ. ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸದ್ದು, ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸದ್ದು. ತರತರದ ನೋವುಗಳು ನಮಗ, ತರತರದ ನೋವುಗಳು ನಮಗ.
ತಮ್ಮಂಗೆ ಇರತಿದ್ರೆ ತಲೆ ಕಡೆದು ಹಾಕುವರು. ಹೆಸರಿಗೆ ಸ್ವಾತಂತ್ರ್ಯ ನಮಗ, ಹೆಸರಿಗೆ ಸ್ವಾತಂತ್ರ್ಯ ನಮಗ. ನೀವು ಹೋದ ಮರುದಿನ ಮೊದಲಂಗ ನಮ್ಮ ಬದುಕು ಆಗ್ಯದು. ಬಾಬಾ ಸಾಹೇಬ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ. ಇಂಥ ಹಾಡುಗಳನ್ನು ವಿದ್ಯಾರ್ಥಿ ದೆಸೆಯಲ್ಲಿ ಹೇಳ್ತಾ ವಿದ್ಯಾರ್ಥಿ ಯುವಜನರಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಬದಲಾಯಿಸಬಹುದಾ? 70-80ರ ದಶಕದಲ್ಲಿ ಕರ್ನಾಟಕದಲ್ಲೇ ಭಿನ್ನ ಜಾತಿಗಳ ನಡುವೆ ಮದುವೆಗಳು ನಡೆದವು. ಅದಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವೇದಿಕೆಯನ್ನು ಒದಗಿಸಿಕೊಡ್ತು. ಇವತ್ತು ಅನೇಕ ಸಾಹಿತ್ಯಿಕ ವಲಯದಲ್ಲಿ ಪ್ರಗತಿಪರ ಚಿಂತಕರು, ಪ್ರಗತಿಪರ ಬರಹಗಾರರು ಅಂತಿದ್ದಾರಲ್ಲ, ಅವರೆಲ್ಲರಿಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 70-80ರ ದಶಕದಲ್ಲಿ ವೇದಿಕೆಯನ್ನು ಒದಗಿಸಿದ್ದು. ಅವರು ದಲಿತ ಸಮುದಾಯದ ಹಿನ್ನೆಲೆಯವರು ಆಗಿರಲಿಲ್ಲ. ಆ ಕಾರಣಕ್ಕಾಗಿ ಅವ್ರನ್ನ ದಲಿತ ಸಾಹಿತಿಗಳು, ದಲಿತ ಚಿಂತಕರು ಅಂತ ಕರೆಯೋಕ್ಕಾಗಿರಲಿಲ್ಲ. ಅವರಿಗೆ ಪ್ರಗತಿಪರ ಚಿಂತಕರು ಅಂತ ಕರೆಯಲಾಯಿತು, ಅವರಿಗೆ ಪ್ರಗತಿಪರ ಬುದ್ಧಿಜೀವಿಗಳು ಅಂತ ಕರೆಯಲಾಗಿತ್ತು. ಸೊ ಇದನ್ನು ಕೂಡ ಅಂಬೇಡ್ಕರ್ ಅವರ ಆಲೋಚನೆಗಳು ಸೋಷಿಯಲೈಸ್ ಆದ ವೇದಿಕೆ ನಿರ್ಮಾಣ ಮಾಡಿತ್ತು. ಅಂಬೇಡ್ಕರ್ ಥಾಟ್ಸು ಸೋಷಿಯಲ್ ಫೋರ್ಸ್ ಆದ ವೇದಿಕೆಗಳಲ್ಲಿ ಇದು ಬೆಳವಣಿಗೆ ಆಯಿತು. ಸೊ ಅಂಬೇಡ್ಕರ್ ಚಿಂತನೆಗೆ ಬಹಳ ದೊಡ್ಡ ಇತಿಹಾಸ ಇದೆ, ಪರಂಪರೆ ಇದೆ. ಮತ್ತು ಭಾರತದ ಅನೇಕ ರಾಜ್ಯಗಳಲ್ಲಿ, ಕರ್ನಾಟಕದ ಅನೇಕ ಭಾಗಗಳಲ್ಲಿ ಕಳೆದ 40 ವರ್ಷಗಳಲ್ಲಿ ಸಾಮಾಜಿಕ ಶಕ್ತಿಯಾಗಿ ತನ್ನ ಆಂಶಿಕ ಫಲಿತಾಂಶವನ್ನು ಇದು ಕೊಟ್ಟಿದೆ. ಮುಂದೆ ಇವರ ಆಲೋಚನೆಗಳನ್ನು ಸಾಮಾಜಿಕ ಶಕ್ತಿಯಾಗಿ ಮಾರ್ಪಡಿಸ್ತಕ್ಕಂಥ ಜವಾಬ್ದಾರಿ ಯುವ ತಲೆಮಾರಾದ ವಿದ್ಯಾರ್ಥಿ ಯುವ ಜನರ ಮುಂದೆ ಇದೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತುಮಕೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಈ ವೇದಿಕೆಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಮಾನ್ಯ VC ಅವರಿಗೆ, ರಿಜಿಸ್ಟ್ರಾರ್ ಅವರಿಗೆ ಮತ್ತು ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಕೇಶವ್ ಸರ್ ಅವರಿಗೆ ಇಷ್ಟೊತ್ತು ನನ್ನ ಮಾತುಗಳನ್ನು ಆಲಿಸಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಅಂತ